ಲೈಸೆನ್ಸಿಗೆ ಬರ್ತೀನಿ. ಅದು ಕೂಡ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ವೀನು ಇವಾಗ ಹೇಗೆ ಲೈಸೆನ್ಸ್ ಎಲ್ಲ ತಗೊಂತಾ ಇದಾರೆ, DL ಯಾವ ತರ ಕೊಡ್ತಾ ಇದಾರೆ. ಇದೇನಕ್ಕೆ ನನ್ನ ಪ್ರಶ್ನೆ ಬಂತು ಅಂದ್ರೆ, ಈಗ ಎಲ್ಲೋ ಒಂದ್ ಕಡೆ ನಾನು ನೋಡಿರುವಂತದ್ದು, ಇನ್ ಜಪಾನ್ ಕಂಟ್ರಿ ಟು ನೇಮ್, ರೆಡ್ ಲೈಟ್ ಇದೆ ಅಂದ್ರೆ ಸಿಗ್ನಲ್ ಅಲ್ಲಿ, ಇನ್ ಮಿಡ್ ನೈಟ್ ಇಫ್ ನೋ ಒನ್ ಇಸ್ ದೇರ್ ಫಾಲೋಯಿಂಗ್ ದ ರೂಲ್ಸ್. ಯಾರು ನೋಡ್ತಿಲ್ಲ ಅಂದ್ರೂ ಕೂಡ ದೇರ್ ಫಾಲೋ ಒಂದು ರೂಲ್ಸ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಬಟ್ ನಮ್ ಇಂಡಿಯಾದಲ್ಲಿ ಆ ತರ ಇಲ್ಲ. ಲೈಟ್ ಇದೆ, ಮಿಡ್ ನೈಟ್, ಯಾರಿಲ್ಲ ಬಿಡು, ಕ್ರಾಸ್ ಮಾಡ್ಬೋದು ಅಂತ ಒಂದು. ಅದರಿಂದನೂ ಸುಮಾರು ಆಕ್ಸಿಡೆಂಟ್ಸ್ ಆಗಿದೆ. ಯಾರೋ ಒಬ್ರು ಫಾಸ್ಟ್ ಆಗಿ ಬರ್ತಾರೆ, ಇನ್ಯಾರು ದೇ ಆರ್ ನಾಟ್ ಬಾದರ್ಡ್, ಜಂಕ್ಷನ್ ಅದೆಲ್ಲ. ಅದಾದ್ಮೇಲೆ ಹೈವೇ, what we were at 1999 or 2000 highway infrastructure, over the time of 25 years it's developed. ಇವತ್ತೊಂದು ಇನ್ಫ್ರಾಸ್ಟ್ರಕ್ಚರ್, ರೋಡ್ ಕನೆಕ್ಟಿವಿಟಿ ಅಂತ ನೋಡಿದಾಗ ಕನೆಕ್ಟಿವಿಟಿ ಚೆನ್ನಾಗಿದೆ. ಬಟ್ ಎಲ್ಲೋ ಒಂದ್ ಕಡೆ ನಾವು ಆವಾಗ್ಲೇ ಮಾತಾಡಿದಾಗ ಒಂದ್ ಕಡೆ ಸೇಫ್ಟಿ ಎಲ್ಲ ಕಾಂಪ್ರಮೈಸ್ ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ಅದ್ರ ಜೊತೆಗೆ ಟ್ರಾಫಿಕ್ ಪಾಪ್ಯುಲೇಷನ್ ಎಲ್ಲ ಇನ್ಕ್ರೀಸ್ ಆಗಿರೋದ್ರಿಂದ ಈಗ ಮೊದ್ಲೇನ್ ನಾವು 4 lane ಮಾಡಿದ್ರು, ನಾವು ದೇ ಟ್ರೈಂಗ್ ಟು ಮೇಕ್ ಇಟ್ ಟು 3 lane. 3 lane ಇರೋದೆಲ್ಲ ಇವಾಗ ಇಟ್ಸ್ ಬಿಕಮಿಂಗ್ 8 lane highways. Where there is no highways, that is getting converted to at least a two-way, ಒಂದು 2 lane ಅಥವಾ ಮೇ ಬಿ 4 lane ಸಮಥಿಂಗ್ ಸ್ಟೇಟ್ ಹೈವೇಸ್ ವಿಚ್ ಇಸ್ ಇವಾಗ ಬರ್ತಾ ಇದೆ. ಇಲ್ಲ ಅಂತಲ್ಲ. ಈಗ ಟ್ರಕ್ ಡ್ರೈವರ್ಸ್ ಮೇಜರ್ ಆಗಿ ರೋಡ್ ಮೇಲೆ ಇರುವಂತ ಜಾಸ್ತಿ ಒಂದು ಟ್ರಾನ್ಸ್ಪೋರ್ಟ್ಸ್ ಅಂತಂದ್ರೆ ಆಲ್ ಡ್ರೈವರ್ ಕಮ್ಯುನಿಟಿ ಅಂತ ಬಂದಾಗ, ಟ್ರಕ್ ಡ್ರೈವರ್ಸ್, ಬಸ್ ಡ್ರೈವರ್ಸ್, ದೆನ್ ದಿ ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್, ಇವರಿದ್ದಾರೆ. ಇವ್ರ ಜೊತೆಗೆ ಇವಾಗ ಈ ಡೆಲಿವರಿ ಹುಡುಗರು ಕೂಡ ಸೇರ್ಕೊಂಡಿದ್ದಾರೆ. ಈಗ ಡೆಲಿವರಿ ಸ್ವಿಗ್ಗಿ, ಝೊಮ್ಯಾಟೊ ಇವರೆಲ್ಲ ಇದ್ದಾರೆ. ಸೊ ಈ ಒಂದು 5 ನಿಮಿಷ 10 ನಿಮಿಷ ಡೆಲಿವರಿಯಲ್ಲಿ 2 ವೀಲರ್ ಕೂಡ ಹೆಂಗ್ ಬೇಕು ಹಂಗ್ ಓಡಿಸ್ತಾ ಇದ್ದಾರೆ. ಬಟ್ ಟ್ರಕ್ ಐ ಡೋಂಟ್ ನೋ. ಯಾವಾಗ್ಲೂ ಗಾಡಿ ಬಂದು ನಾರ್ಮಲ್ ಹೈವೇ ಅಲ್ಲಿ ನಾವು ಜಾಸ್ತಿ ನೋಡುವಂತದ್ದು ರೈಟ್ ಲೈನ್ ಅಲ್ಲಿ ಹೋಗ್ತಾ ಇರುತ್ತೆ. ಇವನ್ ಇಟ್ ಇಸ್ ಅ ಸ್ಲೋ ಮೂವಿಂಗ್ ವೆಹಿಕಲ್, ಲೆಫ್ಟ್ ಇಂದ ನಾವು ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕು. ನಾವೀಗ ಹೇಳ್ಕೊಡೋತ್ತಿಗೆ ಯಾರಿಗಾದ್ರೂ ಏನಾದ್ರು ಹೇಳ್ಬೇಕು ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್, ಐ ಮೀನ್ ಟಾಕಿಂಗ್ ಅಬೌಟ್ ಒಂದು ಪಾಠ, ಲೆಸನ್ ಅಂತ ನಾನು ಹೇಳ್ತಾ ಇರೋದು. ನಾವ್ ಯಾವಾಗ್ಲೂ ರೈಟ್ ಲೈನ್ ಅಲ್ಲೇ ಓವರ್ಟೇಕ್ ಮಾಡ್ಬೇಕು, ಹಂಗೆ ಮಾಡ್ಬೇಕು ಅಂತ ಹೇಳ್ಕೊಟ್ರೆ ಎಷ್ಟು ಮಟ್ಟಿಗೆ ಆನ್ ರೋಡ್ ಪ್ರಾಕ್ಟಿಕಲ್ ಬಂದಾಗ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ಸಾಧ್ಯ? ಕೆಲವೊಂದು ಇದರಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಆಗೋದಿಲ್ಲ ನಾವು. ದಟ್ ಈಸ್ ಹೌ ದ ಅಟ್ಮಾಸ್ಫಿಯರ್ ಇಸ್ ಕ್ರಿಯೇಟೆಡ್. ಸೊ ದಿಸ್ ಇಸ್ ವೇರ್ ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಮೆಷರ್ಸ್, ಎಲ್ಲೆಲ್ಲಿ ಯಾವಾಗ ನಾವು ಈಗ ಡ್ರೈವರ್ ಕಮ್ಯುನಿಟಿಗೆ ಅಡ್ರೆಸ್ ಮಾಡ್ತಿದ್ದಾರೆ, ಮಾಡ್ತಿಲ್ಲ ಅಂತಲ್ಲ. ಬೇರೆ ಗೌರ್ಮೆಂಟ್ ಕಡೆಯಿಂದ ಆಗ್ತಾ ಇದನ್ನು, ಪ್ರೈವೇಟ್ ಕಡೆಯಿಂದ ಆಗ್ತಾ ಇದನ್ನು. ಸ್ವಲ್ಪ ಕ್ಯಾಬ್ ಡ್ರೈವರ್ಸ್ ಹೋಗ್ಬಿಟ್ಟು ಅಲ್ಲಿ ಸೆಷನ್ ಅಟೆಂಡ್ ಮಾಡೋವಂಥದ್ದು, ಮತ್ತಿನ್ಯಾರು ಹೋಗ್ಬಿಟ್ಟು. ಬಟ್ ಲಾರ್ಜರ್ ಅಲ್ಲಿ ಎಲ್ಲಿ ಇದನ್ನ ನಾವು ಚೇಂಜಸ್ ಮಾಡ್ಬೋದು? ಒಂದು ರೋಡ್ ಈಗ 25-26 ಇಯರ್ಸ್ ತಗೊಂತು, ಸ್ಟಿಲ್ ಇಟ್ ಇಸ್ ಸೆಟ್ಲಿಂಗ್. ಹಂಗಂತೇಳಿ ಇಂಡಿವಿಜುವಲ್ ಸಿಟಿ ರೋಡ್ಸ್ ಆರ್ ಅಗೇನ್ ಸೇಮ್ ಕಂಡೀಷನ್, ಏನು ಅಂತ ಇಂಪ್ರೂವ್ಮೆಂಟ್ ಇಲ್ಲ. So somewhere else has a large has a road safety engineer, where we can implement this. Okay. In terms of road users, professional road users the percentage tumba kammi. It's a non-professional road users like you and me who drive for our personal reasons. And ಜಾಸ್ತಿ ಡೆತ್ಸ್ ಆಗೋದು ಕೂಡ non-professional drivers ಇದರಲ್ಲಿ ಮಾತ್ರ, community-ಅಲ್ಲಿ ಮಾತ್ರ. So professional drivers who is working for some company to transport goods or people, they undergo a lot of trainings. And I don't know how they get the driving license. You know how it is happening in India. So ಅವರು ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ ಬರ್ತಾರೆ and then they join to drive commercial vehicles and buses or anything big HMV vehicles. Right. So they are doing justice. The companies who are hiring them, they are doing justice by training them really well. Periodical training irutte. And now there is a mandate that all vehicles have to be installed with ADAS and DMS cameras. Heavy vehicles elladu ide. Ee bus trucks ee ತರ ಹೇಳ್ತಾರೆ. Yeah. So there is a mandate, there is good work going on from the government side in enforcing these measures. Ad nadita ide. But the people that we have to target right now is ಪ್ರೊಫೆಷನಲ್ ಡ್ರೈವರ್ಸ್, ನೀವು ನಾನು. ಸೊ ನಮ್ಮನ್ನ ಯಾರು ನೋಡ್ತಾ ಇದಾರೆ? ನಮ್ಮನ್ನ ನೋಡಕ್ಕೆ ನಾವು ಪರ್ಮಿಷನ್ ಕೊಡ್ಬೇಕಲ್ವಾ? ನಮ್ ಡ್ರೈವಿಂಗ್ ಟ್ರ್ಯಾಕ್ ಮಾಡ್ಬೇಕು ಅಂತಂದ್ರೆ ನೀವು ಪರ್ಮಿಷನ್ ಕೊಡ್ತೀರ? ನಾನು ಹೇಳ್ತೀನಿ ಡ್ರೈವರ್ ನೋಟ್ ಇಂದ ಒಂದು ಕ್ಯಾಮ್ರಾ ಕೊಡ್ತೀನಿ, ಕಾರ್ತಿಕ್ ಅವರೇ ನಿಮ್ ಡ್ರೈವಿಂಗ್ ಟ್ರ್ಯಾಕ್ ಮಾಡ್ಬೇಕು, ನೀವು ಪರ್ಮಿಷನ್ ಕೊಡ್ತೀರಾ? ನೋ, ಪೀಪಲ್ ವಿಲ್ ನಾಟ್ ಗಿವ್ ಪರ್ಮಿಷನ್. ಅಗ್ರಿ ವಿತ್ ಪ್ರೈವಸಿ. And why should I give? It's a self, what do you say? It's personal thing, alva? And you don't want to give permission for all that. So it's this area is where we have to give more concentration, because already there is a system to take care. If somebody is transporting a heavy good from one place to another place, be it oil, be it
ಪೆಟ್ರೋಲಿಯಂ, ಬೀಟ್ ಮಿಲ್ಕ್, ಬೀಟ್ ಗೂಡ್ಸ್, ಮನೆ ಸಾಮಾನು ಆಗಿರ್ಬೋದು, ಅಥವಾ ಜನಗಳನ್ನ ಎಂಪ್ಲಾಯಿ, ಫ್ಲೀಟ್ ಟ್ರಾನ್ಸ್ಪೋರ್ಟ್. ಬೆಂಗಳೂರಿಂದ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಕ್ಕೆ ಬಸ್ಸಲ್ಲಿ ಹತ್ಕೊಂಡು ಹೋಗ್ತೀವಿ ಕಂಪ್ನಿಗೆ ಹೋಗೋದಾದ್ರೆ, ಮತ್ತೆ ಸ್ಕೂಲ್ ಬಸ್ಸಸ್ ಇರುತ್ತೆ. ಸೊ ಅದಕ್ಕೆಲ್ಲದು ಸಿಸ್ಟಮ್ ಇದೆ. ಅಫ್ಕೋರ್ಸ್ ಇನ್ನು ಎಲ್ಲಾ ಸ್ಕೇಲಲ್ಲೂ ಇಂಪ್ಲಿಮೆಂಟ್ ಆಗಿಲ್ಲ. ದೇರ್ ಆರ್ ಲೂಪ್ ಹೋಲ್ಸ್ ದೇರ್ ಆಲ್ಸೋ. ಎಲ್ಲರೂ ಇನ್ನೂ ಅಕ್ಸೆಪ್ಟ್ ಮಾಡಿಲ್ಲ ಅದೊಂದು ಚೇಂಜ್ ಅನ್ನ ಗೌರ್ಮೆಂಟ್ ತಗೊಂಡ್ಬರ್ತಾ ಇರೋದನ್ನ. ಬಟ್ ಇಟ್ ಇಸ್ ಪೀಪಲ್ ಲೈಕ್ ಯು ಅಂಡ್ ಮಿ ಹೂ ಹ್ಯಾಸ್ ಟು ಬಿ ಮಾನಿಟರ್ಡ್. But how do we do that? Of course, we cannot be monitored with cameras. We cannot be monitored, and that the data cannot be public. Data cannot be given to government. And coming to delivery executives, a 10-minute delivery ಅನ್ನೋದು ರೀಸೆಂಟ್ ಆಗಿ ಗೌರ್ಮೆಂಟ್ ಒಂದು ಡಿಸ್ಕಷನ್ ಮಾಡ್ಬಿಟ್ಟು, I think 1.5 month back, that should not be the way of doing these things. ಅದನ್ನ ಸ್ಟಾಪ್ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. But how do you make sure that you take trainings for delivery executives? First you start some business, but then you have to start rectifying it. And there has to be a will from these companies who are giving this platform to gig workers for delivery. And ಅವ್ರ ಕಡೆಯಿಂದಲೂ ಇನಿಷಿಯೇಟಿವ್ ಆಗಬೇಕು, ಗೌರ್ಮೆಂಟ್ ಕಡೆಯಿಂದಲೂ ಇನಿಷಿಯೇಟಿವ್ ಆಗಬೇಕು. ಅದು ಕೂಡ ನಡೀತಾ ಇದೆ ಸೈಡ್ ಬೈ ಸೈಡ್. It will take some time to see changes in the delivery executives. But coming to people like you and me, that's where the policy is not there. So ಈಗ maybe larger vehicle is something which is main trend. ಈಗ ಕ್ಯಾಬ್ ಡ್ರೈವರ್ಸ್ ಅಂತ ಬಂದಾಗ ಮೊದಲು ಅದೊಂದು 2 years ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇತ್ತು. ಮಧ್ಯಾಹ್ನ ರಿಲ್ಯಾಕ್ಸ್ ಆಗಿ ಐ ಡೋಂಟ್ ನೋ ಅಗೇನ್ ದೇ ಆರ್ ಡಿಸ್ಕಸಿಂಗ್ ಸಮಥಿಂಗ್. ಸೊ ಈಗ ಹೊಸದಾಗಿ ಕಲ್ತ್ಬಿಟ್ಟು ಡೈರೆಕ್ಟ್ ಆಗಿ ಕ್ಯಾಬಿಗೆ ಆ ತರ ಅಲೋ ಮಾಡ್ತಾರ? ನಿಮಗೆ ಅದು ಕೂಡ ಒಂದು ಒನ್ ಆಫ್ ದ ಡೇಂಜರಸ್ ಸಿಚುವೇಶನ್. Some companies do expect basic experience. But how do you assess that experience? ಇವಾಗ ನನಗೆ 6 ತಿಂಗಳ ಎಕ್ಸ್ಪೀರಿಯನ್ಸ್ ಇದೆ, 1 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತೇನೆ. What is the record that you can? ಆಮೇಲೆ ಒಂದು ಇದಕ್ಕೆ ಅಂತ ನಾನು ಪಾಯಿಂಟ್ ಮಾಡ್ತಾ ಇಲ್ಲ, ಇಲ್ಲಿ ತಪ್ಪಾಗಿ ತಿಳ್ಕೊಬೇಡಿ. ಇವಾಗ ಆಟೋ ಅಂತ ಬಂದಾಗೂ ಅಷ್ಟೇ, ಎಲ್ಲಿಂದೆಲ್ಲೋ ಕಟ್ ಇಟ್ ಲೈಕ್ ಎನಿಥಿಂಗ್, ಎಲ್ಲೋ ನಿಂತಿರ್ತಾರೆ, ಅವ್ರ ಪಕ್ಕನ ಹೋಗ್ತಾ ಇರ್ತೀವಿ, ಅಷ್ಟೊತ್ತಿಗೆ ಕಟ್ ಮಾಡ್ಬಿಟ್ಟಿರ್ತಾರೆ. ಅಲ್ಲಿಂದ ನಮಗೆ ಸಿಗ್ನಲ್ ಇರೋದಿಲ್ಲ, ಒಂದು ಹಿಂಟ್ ಕೂಡ ಇರೋದಿಲ್ಲ. ಸೊ ಈ ತರ ಒಂದು ಕೆಲವೊಂದು ಚೇಂಜಸ್ ಯಾವ ತರ ಮಾಡಬಹುದು? Auto again is an intermediate public transport. It's not though it's a business for that person who is driving. ಯಾಕಂದ್ರೆ ಅವ್ರು ಡ್ರೈವ್ ಮಾಡಿ ದುಡಿಮೆ ಮಾಡ್ತಾ ಇದ್ದಾರೆ. ಮೇ ಬಿ he has 100 autos who it has given for rent and all to drive. ಅವ್ರು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ, ಯು ಕೆನಾಟ್ ಮಾನಿಟರ್. ಅಗೇನ್ ಗೌರ್ಮೆಂಟ್ ಕಡೆಯಿಂದ ಒಂದು ಇನಿಷಿಯೇಟಿವ್ ಆಗ್ಬೇಕು ಆ ಡ್ರೈವರ್ಸ್ ಮಾನಿಟರಿಂಗ್ ಮಾಡಕ್ಕೆ. ಆ ಡ್ರೈವರ್ಗೆ ನೀವು ಹೇಳಿದ್ರೆ ನನಗೆ ತಿಂಗಳ ₹1,000 ಕೊಡು, ನಿಂದು ಬಿಹೇವಿಯರ್ ನ ಟ್ರ್ಯಾಕ್ ಮಾಡ್ತೀನಿ ಅಂದ್ರೆ ಅವ್ರು ಕೊಡ್ತಾರ. ಆ ₹1,000 ನನಗೆ ಮನೆ ಹಾಲಿಗಾಗುತ್ತೆ ತಿಂಗಳಿಗೆ. ಯಾರು ಕೊಡೋದಿಲ್ಲ. ಸೊ ಗೌರ್ಮೆಂಟ್ ಇಂದ ಇವಾಗ ಕ್ಯಾಬ್ ಅಲ್ಲೆಲ್ಲ SOS ಬಟನ್ ಎಲ್ಲ ಇನ್ಸ್ಟಾಲ್ ಮಾಡಿಸಿದ್ದಾರೆ, GPS ಮಾಡ್ಬೇಕು ಅಂತ ಇದ್ದಾರೆ. ಅದೇ ತರನೇ ಆಟೋಗೂ ಕೂಡ ಏನಾದ್ರು ಮಾಡ್ಬೇಕು. ಅಫ್ಕೋರ್ಸ್ ದೇ ಮಸ್ಟ್ ಬಿ ಡಿಸ್ಕಸಿಂಗ್ ಇಂಟರ್ನಲ್ಲಿ, ಅಂಡ್ ದೇ ವಿಲ್ ಬಿ ಮೆಷರ್ಸ್ ಫಾರ್ ಆಟೋ ರಿಕ್ಷಾ. ನಾಟ್ all auto rickshaw drivers are bad, but when I see bad drivers, I cannot stand them. If I'm going in an auto and he is driving recklessly, I tell him twice. If he doesn't listen, I tell him to stop and I get out of the auto. And again, ಅವರು ಏನಕ್ಕೆ ಈ ತರ ಬಿಹೇವ್ ಮಾಡ್ತಾ ಇದ್ದಾರೆ ಅಂದ್ರೆ, because of the system that we are in, ecosystem that we are in, very fast paced, and ಅವ್ರಿಗೂ ದುಡಿಮೆ ಮಾಡ್ಬೇಕು. ತುಂಬಾ ಕಾಂಪಿಟೇಷನ್ ಇದೆ ಇವಾಗ ಆಟೋ ಇಂಡಸ್ಟ್ರಿಯಲ್ಲಿ. ಸ್ಯಾಚುರೇಷನ್ ಬಂದೋಗ್ಬಿಟ್ಟಿದೆ. ಒಂದು ಸ್ಥಳದಲ್ಲಿ ನೀವು 100-200 ಆಟೋ ನೋಡ್ತೀರಾ, 1-2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ. ಆ ತರ ಇದ್ದಾಗ ಅವ್ರಿಗೆ ದುಡಿಮೆ ಮಾಡೋದು ಹೇಗೆ? ಎಲ್ಲ ಅಪ್ಲಿಕೇಶನ್ ಬೇಸ್ಡ್ ಅಗ್ರಿಗೇಟರ್ಸ್ ಪಿಕಪ್ ಆಗ್ಬೇಕು, ಬೇಗ ಎಕ್ಸೆಪ್ಟ್ ಮಾಡ್ಬೇಕು ನೀವು. ಬಿಕಾಸ್ ಐ ಹ್ಯಾವ್ ಡ್ರಿವನ್ ಕಪಲ್ ಆಫ್ ಟೈಮ್ಸ್, 2 days ನಾನು ಡ್ರೈವ್ ಮಾಡಿದ್ದೀನಿ ಆಟೋ ರಿಕ್ಷಾ ನೋಡಕ್ಕೆ, ಎಕ್ಸ್ಪೀರಿಯನ್ಸ್ ತಗೊಳ್ಳೋದಕ್ಕೆ. ಯು ಹ್ಯಾವ್ ಟು ಬಿ ವೆರಿ ಕ್ವಿಕ್ ಇನ್ ಅಕ್ಸೆಪ್ಟಿಂಗ್ ದ ಆರ್ಡರ್. ಅದನ್ನ ಮಾಡಿಲ್ಲ ನಿಮಗೆ ಆರ್ಡರ್ ಮಿಸ್ ಆಗುತ್ತೆ. ಅಂಡ್ ಆಫ್ಟರ್ ಯು ಕ್ಲಿಕ್ ಅಂಡ್ ಅಕ್ಸೆಪ್ಟ್ ಇಟ್, ಯು ಹ್ಯಾವ್ ಟು ಗೋ ಟು ದ ಪ್ಲೇಸ್ ವೇರ್ ದ ಪರ್ಸನ್ ಇಸ್ ಅಂಡ್ ಯು ಹ್ಯಾವ್ ಟು ಗೋ ಫಾಸ್ಟ್. ಸೊ ಇದೆಲ್ಲ ಪ್ರೆಷರ್ ಅಲ್ಲಿ ಇರೋದ್ರಿಂದ, there will be bad behavior that we see. Again, there has to be a system that we can track the behavior, so that ಅವರ ಒಂದು ಬಿಹೇವಿಯರ್ ಟ್ರ್ಯಾಕ್ ರೆಕಾರ್ಡ್ ನಮಗೆ ಸಿಕ್ಕರೆ ಅವ್ರದ್ದು ಇನ್ಶೂರೆನ್ಸ್ ಗೆ ಎಫೆಕ್ಟ್ ಆಗುತ್ತೆ. ಆ ತರ ಒಂದು ಸಿಸ್ಟಮ್ ತಗೊಂಡ್ಬರ್ಬೇಕು. ಇವಾಗ ಒಬ್ಬ ಡ್ರೈವರ್, ಆಟೋ ಡ್ರೈವರ್ ಆಗಿರ್ಲಿ, ಬಸ್ ಡ್ರೈವರ್ ಆಗಿರ್ಲಿ, ಇಷ್ಟು ವರ್ಷ ಇಷ್ಟು ವೈಲೇಷನ್ಸ್ ಮಾಡಿದ್ದಾರೆ, ಮತ್ತೆ ಇಷ್ಟು ಆಕ್ಸಿಡೆಂಟ್ಸ್ ಆಗಿದೆ, ಅವರಿಂದ ಇಷ್ಟು ಇಂಜುರಿ ಆಗಿದೆ, ಏನೋ ಆಗಿದೆ, ಅವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಲ್ಯಾಪ್ಸ್ ಮಾಡೋದು, ಅಥವಾ ಅವ್ರದ್ದು ಇನ್ಶೂರೆನ್ಸ್ ಅಮೌಂಟ್ ಪ್ರೀಮಿಯಂ ನ ಜಾಸ್ತಿ ಮಾಡೋದು. ಸೊ ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ನಾನು ಬ್ಯಾಡ್ ಆಗಿ ಬಿಹೇವ್ ಮಾಡಿದ್ರೆ ನನಗೆ ಇಂಡೈರೆಕ್ಟ್ ಆಗಿ ಇದೆಲ್ಲ ಎಫೆಕ್ಟ್ ಆಗುತ್ತೆ, ನನ್ನ ಇನ್ಶೂರೆನ್ಸ್ ಜಾಸ್ತಿ ಆಗುತ್ತೆ. ಕೆಲವೊಂದು ಕಂಟ್ರಿಲಿ ನೀವು ಹೇಳ್ದಾಗ ಇಟ್ ಇಸ್ ವರ್ಕ್ ವಿತ್ ಸಮ್ ಪಾಯಿಂಟ್ ಸಿಸ್ಟಮ್. ಸೊ ರಿವಾರ್ಡ್ ಸಿಸ್ಟಮ್ ಪಾಯಿಂಟ್ ಸಿಸ್ಟಮ್ ಇರುತ್ತೆ. ಅದು ಏನಾದ್ರೂ ಮಿಸ್ಟೇಕ್ ಇತ್ತು ಅಂದ್ರೆ ದೇ ವಿಲ್ ಮೈನಸ್ ದಟ್ ರಿವಾರ್ಡ್. ಇಫ್ ಎವ್ರಿಥಿಂಗ್ ಇಸ್ ಗುಡ್ ಇನ್ ದಟ್ ಇಯರ್, ಅದನ್ನೊಂದು ರಿವಾರ್ಡ್ ಆಗಿ ತಗೊಂಡು ದೇ ಕನ್ಸಿಡರ್, ದೇ ಚೇಂಜ್ ದ ಕ್ಯಾಟಗರಿ. ಸಮ್
ಆ ತರ ಸಿಸ್ಟಮ್ ಕೂಡ ಇದೆ. ಅದೊಂದು ಪ್ರೈವೇಟ್ ಕಂಪ್ನೀಸ್ ಇಂಡಿಯಾದಲ್ಲಿ ಮಾಡ್ತಾ ಇದೆ, ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಲಾರ್ಜ್ ಸ್ಕೇಲ್ ಮಾಡ್ಬೇಕು ಅಂದ್ರೆ ಏನಾದ್ರು ಒಂದು ಬಿಗ್ ಚೇಂಜ್ ತಗೊಂಡ್ ಬರ್ಬೇಕು. ಹೌ ಡು ವಿ ಇವಾಗ ನಿಮ್ ಬಿಹೇವಿಯರ್ ಏನೋ ಚೇಂಜ್ ಆಗುತ್ತೆ, ವಾಪಸ್ ನಿಮಗೆ ಪೆಟ್ಟು ಬೀಳುತ್ತೆ ಅಂದ್ರೆ ಮತ್ತೆ ಚೇಂಜ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನ್ ನಿಮಗೆ ಹೇಳ್ತೀನಿ, ಕರ್ತಕ್ಕೆ ಹಿಂಗ್ ಓಡಿಸ್ಬೇಡಿ, ಈ ತಿಂಗಳಲ್ಲಿ ನೀವು 4 ವೈಲೇಷನ್ಸ್ ಮಾಡಿದ್ರೆ ನೀವು ಯಾವ್ದೋ ಕಂಪ್ನಿ ವರ್ಕ್ ಮಾಡ್ತಿದ್ದೀರಾ, ಕಂಪ್ನಿ ಕಡೆಯಿಂದ ಪಾಲಿಸಿ 4 ವೈಲೇಷನ್ಸ್ ನಮಗೆ ಗೊತ್ತಾಯ್ತು ಅಂತಂದ್ರೆ ನಿಮಗೆ ಇಷ್ಟು ಬೋನಸ್, ಆನ್ಯುವಲ್ ಬೋನಸ್ ಕಟ್ ಆಗುತ್ತೆ. ನಿಮಗೇನ್ ನಾವು ಇನ್ಶೂರೆನ್ಸ್ ಕೊಟ್ಟಿದ್ವಿ, ಹೆಲ್ತ್ ಇನ್ಶೂರೆನ್ಸ್, ಅದು ನೀವೇ ನೋಡ್ಕೋಬೇಕಾಗತ್ತೆ ಇಂದ. ಏನೋ ಒಂದು ಪೆಟ್ ಬಿದ್ದಾಗ ಮಾತ್ರ ನೀವು ಬಿಹೇವಿಯರ್ ಚೇಂಜ್ ಮಾಡ್ತೀರಾ ಅಲ್ವಾ? ಆತರ ಪೆಟ್ ಕೊಡೋಕೆ ಯಾರು ರೆಡಿ ಇದಾರೆ? ಅದಕ್ಕೆ ಎಲ್ಲರೂ ನಾವು ಜೊತೆ ಬಂದು ಪ್ಲಾನ್ ಮಾಡಿ ವರ್ಕ್ ಮಾಡ್ಬೇಕು. ಇನ್ನೊಂದು ಥಾಟ್ ಏನಪ್ಪಾ ಅಂದ್ರೆ, ಈಗ ಎಲ್ಲ ಸ್ಟಾರ್ಟ್ ಆಗುವಂಥದ್ದು ಎನಿವೇ ದಿರ್ ಇಸ್ ಸ್ಕೂಲ್ ಎಜುಕೇಶನ್ ಅಂತ ಬಂದಾಗ ಇಟ್ ಈಸ್ ಅಡ್ವಾನ್ಸ್ಡ್ ಇನ್ ಮೆನಿ ಲೆವೆಲ್ಸ್. ನಾವೇನು ಕಂಪ್ಯೂಟರ್ನ ಹೈಸ್ಕೂಲ್ ಅಲ್ಲಿ ಕಲ್ತೀವಿ, ನಾವ್ ದೇರ್ ಲರ್ನಿಂಗ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಅರ್ಲಿಯರ್ ದೆನ್ ದಟ್. ಅವ್ರಿಗೆ ಕಂಪ್ಯೂಟರ್ ಏನು ಅಂತ ಹೇಳ್ಕೊಡ್ತಾ ಇದಾರೆ, ಇಂಟ್ರೋ ಆಗ್ತಾ ಇದೆ. ಬಟ್ ಐ ಆಮ್ ನಾಟ್ ಶ್ಯೂರ್, ಈಗ ನನಗೆ ಅಷ್ಟು ಗೊತ್ತಿಲ್ಲ ಈ ಡ್ರೈವಿಂಗು ಟ್ರಾಫಿಕ್ ಸೆನ್ಸ್ ಬಗ್ಗೆ ಇಂಟ್ರೋ ಆಗ್ತಿದ್ದೇನೆ ಅಂತ. ಅಫ್ಕೋರ್ಸ್ ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಆಗ್ಲಿ, ಏನ್ ಯಾವ ತರ ಎಲ್ಲ ವಾಹನಗಳಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಬಟ್ ಒಂದು ಟ್ರಾಫಿಕ್ ಡ್ರೈವಿಂಗ್ ಡಿಸಿಪ್ಲಿನ್ ಇದ್ರ ಮೇಲೆ ಫೋಕಸ್ ಎಲ್ಲೂ ಒಂದು ಎಜುಕೇಶನ್ ಇಂಪ್ಲಿಮೆಂಟ್ ಅಲ್ಲಿ ಮೇ ಬಿ ಮಾಡ್ಬೋದು. ದಟ್ ಇಸ್ ಒನ್ ಆಫ್ ದ ಡಿಸ್ಕಷನ್. ಆ ಒಂದು ಮಾಡ್ಬೋದಾ ಅಂತ ಒಂದು ಯೋಚನೆ, ಥಾಟ್ ಮೇ ಬಿ ನೀವು ಇರೋದ್ರಿಂದ ಒಂದು ಮೀಡಿಯಂ ಆಗಿ ಹೋಗ್ಬೋದಾ ಅಂತ ಹೇಳಿ ನಂದೊಂದು ಪ್ರಶ್ನೆ. ಈಗ ಯಾವಾಗ ಜಾಸ್ತಿ ಅವ್ರಿಗೆ ಒಂದು ಹೈಸ್ಕೂಲ್ ಲೆವೆಲ್ ಅಲ್ಲಿ ಬರುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಾನ್ ಸೈಕಲ್ ಹೊಡೆದಿರ್ತಾರೆ, ಇಲ್ಲ ಇವಾಗ ಬ್ಯಾಟ್ರಿ ವೆಹಿಕಲ್ ಸೈಕಲ್ಸ್ ಕೂಡ ಬಂದಿದೆ. ಆಲ್ರೆಡಿ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ. ದೇ ಮೇ ಗೆಟ್ ಇನ್ ಟು ಎಲೆಕ್ಟ್ರಿಕ್. ಐ ಡೋಂಟ್ ನೋ, ಇನ್ ಫ್ಯೂಚರ್ ಜನರೇಷನ್ ದೇ ಮೇ ಹ್ಯಾವ್ ಎಕ್ಸ್ಪೀರಿಯನ್ಸ್ ಟು ಗೆಟ್, ಅಂದ್ರೆ ಒಂದು ಈ ಕಂಬಷನ್ ಇಂಜಿನ್, ಏನ್ ಪೆಟ್ರೋಲ್ ಡೀಸೆಲ್ ಫ್ಯೂಲ್ ಹಾಕ್ಬಿಟ್ಟು ಓಡಿಸ್ತೀವಲ್ಲ, ಆ ಒಂದು ಎಕ್ಸ್ಪೋಜರ್ ಇರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಮೇ ಬಿ ಎಲ್ಲ ಒಂದು ಎಲೆಕ್ಟ್ರಿಕ್ ಕೂಡ ಆಗಿರ್ಬೋದು, ಬೇರೆ ಇನ್ನೊಂದೇನೋ ಬರ್ಬೋದು. ಬಟ್ ಟ್ರಾಫಿಕ್ ಅಂತ ಬಂದಾಗ, ಡ್ರೈವಿಂಗ್ ಅಂತ ಬಂದಾಗ ಕೆಲವೊಂದು ವರ್ಷ ನಮ್ಮ ಇಂಡಿಯಾದಲ್ಲಂತೂ ಇದ್ದೇ ಇದೆ. ಸೆಲ್ಫ್ ಡ್ರೈವಿಂಗ್ ಅಂತೂ ಮಾಡ್ಲಿಕ್ಕೆ ಸಾಧ್ಯನೇ. ಸೆಲ್ಫ್ ಅಂತ ಇನ್ ದ ಸೆನ್ಸ್ ಐ ಮೀನ್ ಟು ಸೇ ಆಟೋಮೇಶನ್, ಒಂದು AI ಹಾಕ್ಬಿಟ್ಟು ಅಥವಾ ಕಂಪ್ಯೂಟರ್ ಹಾಕ್ಬಿಟ್ಟು ಕೆಲವೊಂದು ದೇಶದಲ್ಲಿ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ. ಈವನ್ ದೇರ್ ರನ್ನಿಂಗ್ ಇಟ್ ಬಿಕಾಸ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್. ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇನ್ನ ಎಷ್ಟು ವರ್ಷ ಈ ತರ ಇರುತ್ತೆ, ಯಾವ ತರ ಸಪೋರ್ಟ್ ಆಗುತ್ತೆ, ವಿ ಡೋಂಟ್ ನೋ. ದಟ್ ಹ್ಯಾಸ್ ಟು ಕಮ್ ಟು ಅ ಚೇಂಜ್. ಇವಾಗ ದಿಸ್ ಇಸ್ ಅ ಹೈ ಟೈಮ್ ಟು ಗೆಟ್ ಇನ್ ಟು ಆಲ್ ಆಫ್ ದೋಸ್ ಅಲ್ಲ. ಸೊ ಒಂದು ಹೈಸ್ಕೂಲ್ ಲೆವೆಲ್ ಅಲ್ಲಿ ಒಂದು ಪ್ಯಾಟ್ರನ್, ಅದಾದ ನಂತರ ಜನರಲ್ ಆಗಿ ಅವರಿಗೆ ಲೈಸೆನ್ಸ್ ಸಿಗೋ ಒಂದು ಎಲಿಜಿಬಿಲಿಟಿ ಬರುವಂತದ್ದು ವೆನ್ ದೇ ಆರ್ ಇನ್ 11th ಸ್ಟ್ಯಾಂಡರ್ಡ್ ಅಥವಾ 12th ಸ್ಟ್ಯಾಂಡರ್ಡ್ ಅಲ್ಲಿ. ಆ ಒಂದು ಏಜ್ ಅಲ್ಲಿ ಇನ್ನೂ ಸ್ವಲ್ಪ ಇಂಟೆನ್ಸ್ ಆಗಿ ಟ್ರಾಫಿಕ್ ಮತ್ತೆ ಅದ್ರ ಬಗ್ಗೆ ಏನಿದೆ, ಸೊ ನೀವು ಈ ತರ ಮಾಡಿದ್ರೆ ಏನಾಗುತ್ತೆ? ರೈಟ್, ಯಾ, ಇಟ್ಸ್ ಅ ಗುಡ್ ಕ್ವಶನ್. ಅಂಡ್ ಅಫ್ ಕೋರ್ಸ್ ಈಗ ನೋಡಿ, ಇಂಡಿಯಾದಲ್ಲಿ ಎಜುಕೇಶನ್ ಇಸ್ ಸ್ಟಿಲ್ ವೆರಿ ಕನ್ವೆನ್ಷನಲ್. ನಾವಿನ್ನು ಬುಕ್ಕಿನ ಬದನೆಕಾಯಿ ಅಂತ ಹೇಳ್ತೀವಲ್ಲ, ಸ್ಕಿಲ್ ಬೇಸ್ಡ್ ಇನ್ನೂ ಎಜುಕೇಶನ್ ಇಲ್ಲ ಇಂಡಿಯಾದಲ್ಲಿ. ಬುಕ್ಕಿನ ಬದನೆಕಾಯಿ, ಬುಕ್ ಅಲ್ಲಿ ಇರೋದು ಓದು, ಎಕ್ಸಾಮ್ ಬರಿ, ಪಾಸ್ ಆಗು, ಮುಂದೆ ಏನ್ ಬೇಕೋ ಅದನ್ನ ಮಾಡು. ಸೊ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಶುರು ಆಗ್ಬೇಕು. ಅದರಲ್ಲಿ ಎಷ್ಟೊಂದು ಸ್ಕಿಲ್ಸ್ ಇದೆ ತಿಳ್ಕೊಳಕ್ಕೆ, ಮತ್ತೆ ಟ್ರೈನಿಂಗ್ ತಗೊಳ್ಳೋದಕ್ಕೆ. ಸೊ ಒಂದೊಂದು ಲೆವೆಲ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕು. ಮೋಸ್ಟ್ಲಿ ಕೆಲವು ಸ್ಕೂಲ್ಸ್ ಮಾಡ್ತಾ ಇರ್ಬೋದು ಆಸ್ ಎ ಕಮ್ಯುನಿಟಿ ಎಂಗೇಜ್ಮೆಂಟ್ ಪ್ರೋಗ್ರಾಮ್. ಐ ವಿಲ್ ಟೆಲ್ ಯು ಫ್ಯೂ ಎಕ್ಸಾಂಪಲ್ಸ್ ಆಫ್ ವಾಟ್ ವಿ ಹ್ಯಾವ್ ಡನ್ ಎಕ್ಸ್ಟರ್ನಲಿ, ನಾಟ್ ಥ್ರೂ ಗವರ್ಮೆಂಟ್. ಅಂಡ್ ಸೊ ಈ ಒಂದು ಪಾಲಿಸಿನ ಚಿಕ್ಕವರಿದ್ದಾಗ ಎಷ್ಟು ನಾಲೆಜ್ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ರೋಡ್ ಬಗ್ಗೆ. ಮೇ ಬಿ ದೇ ಅಂಡರ್ಸ್ಟ್ಯಾಂಡ್ ಅಬೌಟ್ ಸೈಕ್ಲಿಸ್ಟ್, ಮೇ ಬಿ ದೇ ಅಂಡರ್ಸ್ಟ್ಯಾಂಡ್ ಅಬೌಟ್ ಪೆಡೆಸ್ಟ್ರಿಯನ್. ವಯಸ್ಸಾಗಿರೋ ರೋಡಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಹೆಂಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು, ಅದೆಲ್ಲ ಚಿಕ್ಕವರಿದ್ದಾಗ ಹೇಳ್ಬೇಕು. ಬರ್ತಾ 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 ಅವ್ರದೊಂದು ಟಫ್ನೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಸಬ್ಜೆಕ್ಟ್, ಟ್ರಾಫಿಕ್ ಆಗಿರಲಿ, ರೋಡ್ ಸೇಫ್ಟಿ ಆಗಿರಲಿ, ಅದು ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಸೊ ಇಟ್ ಹ್ಯಾಸ್ ಟು ಬಿಕಮ್ ಎ ಸಬ್ಜೆಕ್ಟ್. ಬಟ್ ಅಗೇನ್ ಇಟ್ ಶುಡ್ ನಾಟ್ ಬಿ ಎ ಬುಕ್ oriented, exam oriented ಆಗಿರಬಾರ್ದು. It should be an activity where they perform something, either a skit, or maybe they fix a road, or maybe they do an audit of a road, or maybe they will stand at a junction or at a place to understand the behavior of drivers. Okay. It all has to be activity oriented and research oriented activity. Then only it will go into the system. ನಾನು ಹೈಸ್ಕೂಲ್ ಏನು ಓದಿದೆ ನನಗೇನು ನೆನಪಿಲ್ಲ ಇವಾಗ. ಹೌದು, ಎಲ್ಲ RR ಸಬ್ಜೆಕ್ಟ್ ಎಷ್ಟು 40-50 ಚಾಪ್ಟರ್ ಇರ್ತಾ ಇತ್ತು, 200-300 ಪೇಜ್ ಇರ್ತಾ ಇತ್ತು. ಅರ್ಥ ಮಾಡ್ಕೋ ಬಹ್ಯಾಟ್ ಹೊಡಿ, ಬರೀ ಎಕ್ಸಾಮ್. ಐ ಡೋಂಟ್ ರಿಮೆಂಬರ್ ಎವ್ರಿಥಿಂಗ್. ಅಂಡ್ ಸೊ ಹಾಗಾಗಿ ಸ್ಕಿಲ್ ಬೇಸ್ಡ್ ಆಕ್ಟಿವಿಟಿ ಆದಾಗ ಮಾತ್ರ ನೆನಪಿರುತ್ತೆ. ಅಂಡ್ 11th and 12th ಸ್ಟ್ಯಾಂಡರ್ಡ್ ಇಸ್ ದ ರೈಟ್ ಏಜ್ ಟು ಟಾರ್ಗೆಟ್. ಬಟ್
whether they understand it or not is based on whether they have studied it in their early childhood. ಆ ಏನ್ ಏಜ್ ಇದೆಯಲ್ಲ, ಇಟ್ಸ್ ಲಾಟ್ ಆಫ್ ಹಾರ್ಮೋನಲ್ ಚೇಂಜಸ್ ಹ್ಯಾಪನ್ಸ್ ಅಂಡ್ ವಾಟ್ ಎವರ್ ಯು ಸೇ ದೇ ಡೋಂಟ್ ಹ್ಯಾವ್ ದ ಕೆಪಾಸಿಟಿ ಟು ಅಂಡರ್ಸ್ಟ್ಯಾಂಡ್, ಗ್ರಾಸ್ಪ್, ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದ್ರ ಇಂಟೆನ್ಸಿಟಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೆಲವ್ರ ಮನೇಲಿ ಕಾರ್ ಇರುತ್ತೆ, ತಗೊಂಡ್ ಹೋಗ್ಬಿಡ್ತಾರೆ ಸುಮ್ನೆ, ಲೈಸೆನ್ಸ್ ಇರೋದಿಲ್ಲ, ನೋಡ್ತಿರಲ್ಲ. ಹೌದೌದು, ನಿನ್ನೆ ಮೊನ್ನೆ ಕೂಡ ಹುಬ್ಳಿ ಇನ್ಸಿಡೆಂಟ್ ಒಂದಾಗಿ. ಸೊ ಅದು ಪೇರೆಂಟ್ಸ್ ಹೇಳ್ಬೇಕು. ನಮ್ ಚಿಕ್ಕ ಚಿಕ್ಕ ಟೌನ್ ಅಲ್ಲೆಲ್ಲ 2007 ಟೈಮಲ್ಲೇ 11th 12th ಸ್ಟ್ಯಾಂಡರ್ಡ್ ಅಲ್ಲಿ ನನ್ನ ಕ್ಲಾಸ್ ಮೇಟ್ಸ್ ಸ್ಕೂಟಿ ತಗೊಂಡ್ ಬರೋರು ಟ್ಯೂಷನ್ಸ್ಗೆ, ಲೈಸೆನ್ಸ್ ಇರ್ತಾ ಇರಲಿಲ್ಲ. ಚಿಕ್ಕ ಟೌನ್ ಬಿಡ್ತಾರೆ, ನಮ್ಮ ಅಪ್ಪನ ಹತ್ರ ದುಡ್ಡಿದೆ, ಅಮ್ಮ ಹತ್ರ ದುಡ್ಡಿದೆ, ಬೈಕ್ ಇದೆ, ತಗೊಂಡ್ ಬರ್ತೀನಿ. ಸೊ ಈ ತರ ಎಲ್ಲ ಚಿಕ್ಕ ಟೌನ್ ಅಲ್ಲೆಲ್ಲ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಅದೊಂದು ಮನೆಯಿಂದಲೇ ಇದಾಗ್ಬೇಕು. ಮತ್ತೆ ರೋಡ್ ಅಲ್ಲಿ ನೀವು ಯಾರಾದ್ರೂ ಅಂಡರ್ ಏಜ್ ಅನ್ನು ನೋಡ್ತಾ ಇದ್ದಾಗ ಅದು ಪೇರೆಂಟ್ಸ್ ಮೇಲೆ ಕಂಪ್ಲೇಂಟ್ ಹೋಗ್ಬೇಕು. ಅದು ಅಕೌಂಟಬಿಲಿಟಿ ಯಾರು ತಗೊಂತಾ ಇದಾರೆ ಅದೊಂದು. ಆಮೇಲೆ ಇನ್ ಟರ್ಮ್ಸ್ ಆಫ್ ವಾಟ್ ವರ್ಕ್ ವಿ ಆರ್ ಡೂಯಿಂಗ್ ಫಾರ್ ಸ್ಕೂಲ್ road safety education, we collaborated with few schools and then we got the funding from them and then we did the awareness campaigns in government schools. In 2024 and 5 we have done in 4 schools, and addressed around more than 200 students, where we train 11th and 12th standard students on what is the importance of road safety and traffic, and how can they pass on the knowledge to younger kids, 6th standard 7th standard kids. Maybe 5th and 4th maybe they don't have the analytical skill to understand what we're going to teach. ಸೊ ಹಾಗಾಗಿ ನಾವು 6th 7th 8th ಸ್ಟೂಡೆಂಟ್ಸ್ ಕರ್ಕೊಂಡು ದಿಸ್ 11th and 12th ಸ್ಟ್ಯಾಂಡರ್ಡ್ಸ್ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಲ್ಲ, ಅವ್ರಿಗೆ ಹೇಳ್ಕೊಡ್ತಾರೆ. ಸೊ ಮಕ್ಳಿಗೆ ಹೇಳ್ಕೊಡೋದು ಫಾರ್ ಡಿಫ್ರೆಂಟ್ ಏಜ್ ಗ್ರೂಪ್. ಸೊ ವಾಟ್ ವಿ ಡಿಡ್ ವಾಸ್ ವಿ ಕ್ಯೂರೇಟೆಡ್ ಅ ಪ್ರೋಗ್ರಾಮ್ ಫಾರ್ ವೀಕ್ ಲಾಂಗ್, ವೇರ್ ಫಸ್ಟ್ ದಿನ ರೋಡ್ ಸೇಫ್ಟಿ, ಡ್ರೈವರ್ ಬಿಹೇವಿಯರ್ ಬಗ್ಗೆ 11th and 12th ಸ್ಟ್ಯಾಂಡರ್ಡ್ಗೆ ಪ್ರೆಸೆಂಟೇಷನ್ ತಗೊಳ್ಳೋದು, ಅವ್ರಿಗೆ ಹೇಳೋದು ಇದು ಒಳ್ಳೆ ಬಿಹೇವಿಯರ್, ಇದು ಕೆಟ್ಟ ಬಿಹೇವಿಯರ್, ಇದರಿಂದ ಏನ್ ಅನಾಹುತ ಆಗುತ್ತೆ. ಸೊ CCTV ಫುಟೇಜಸ್ ಅಂದ್ರೆ ತುಂಬಾ ಗೋರಾಗಿರೋದಲ್ಲ, ವಾಟ್ ಎವರ್ ದೇ ಕ್ಯಾನ್ ವಾಚ್ ಆಸ್ ಅ ಕಿಡ್ ಇನ್ ದ ಟೀನೇಜ್, ಆ ವಿಡಿಯೋಸ್ ತೋರಿಸ್ಬಿಟ್ಟು ಯಾರು ತಪ್ಪಿದೆ ಇಲ್ಲಿ ರೋಡಲ್ಲಿ ಅದೆಲ್ಲ ಅವರಿಗೆ ಅರ್ಥ ಮಾಡಿಸ್ತಾ ಇದ್ವಿ. ಆಮೇಲೆ ಅದಾದ್ಮೇಲೆ CPR, ಏನಾದ್ರು ಒಬ್ರು ಕಾರ್ಡಿಯಕ್ ಅರೆಸ್ಟ್ ಆಗಿ ಮೂರ್ಛೆ ತಪ್ಪಿ ಬಿದ್ದಾಗ ನೀವೇನ್ ಮಾಡ್ಬೇಕು. ಸೊ ಯು ಕ್ಯಾನ್ ಬಿಕಮ್ ಅ ಸರ್ಟಿಫೈಡ್ CPR ಗಿವರ್ ಆಲ್ಸೋ, ಆರ್ ಫಸ್ಟ್ ಏಡ್ ಹೇಗೆ ಕೊಡ್ಬೇಕು. ಆಮೇಲೆ ರೋಡಲ್ಲಿ ಏನಾದ್ರು ನೀವು ಅನಾಹುತಗಳು ನೋಡಿದಾಗ ನಿಂತ್ಕೊಂಡು ನೋಡಬಾರ್ದು, ನೀವೇನ್ ಮಾಡ್ಬೇಕು ಇಮಿಡಿಯೇಟ್ ಆಗಿ, ವಾಟ್ ಇಸ್ ದ ಎಮರ್ಜೆನ್ಸಿ ನಂಬರ್ ದಟ್ ಯು ಹ್ಯಾವ್ ಟು ಕಾಲ್. ಸೊ ದಟ್ ಫಸ್ಟ್ 60 minutes ಏನಿದೆಯಲ್ಲ, ಏನೇ ಅನಾಹುತ ನೋಡಿದಾಗ 60 ನಿಮಿಷ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ, ಸಮಯ, ಬಂಗಾರದ ಸಮಯ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ. ಆ ಸಮಯದಲ್ಲಿ ನೀವು ಅವ್ರನ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಕೊಟ್ರೆ ಮಾತ್ರ ಅವ್ರು ಉಳಿಯೋದು. ಅದಾದ್ಮೇಲೆ ವರ್ಷ ಆಗೋಗುತ್ತೆ, ಬೇಬಿ ಉಳಿಬಹುದು, ಬಟ್ ಏನಾದ್ರು ಬೇರೆ ಡ್ಯಾಮೇಜಸ್ ಆಗಿರ್ಬೋದು ಬಾಡಿ ಪಾರ್ಟ್ಸ್ಗೆ. ಅಂಡ್ ಸೊ ಒಂದು ಇದು ನೋಡಿದಾಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನ್ ನಿಮ್ದು ಮಕ್ಳದ್ದು ಅದನ್ನ ಹೇಳ್ಕೊಡ್ತೀವಿ ನಾವು. ಆಮೇಲೆ ಒಂದು 4-5 ಗ್ರೂಪ್ ಮಾಡ್ಬಿಟ್ಟು ಒಂದು ನಾಟಕ ಬರಿತೀವಿ, ನಾಟಕ ಬರ್ಬಿಟ್ಟು ಅದನ್ನ ಪರ್ಫಾರ್ಮ್ ಮಾಡಿಸ್ತೀವಿ. ಆ ಒಂದು ವಾರದಲ್ಲಿ ಅವ್ರು ಪ್ರಿಪೇರ್ ಆಗ್ಬೇಕು, ಆ ನಾಟಕಕ್ಕೆ ಬೇಕಾದ ಪ್ರಾಪ್ಸ್ ರೆಡಿ ಮಾಡಬೇಕು, ಅಂಡ್ ದೇ ಹ್ಯಾವ್ ಟು ಟ್ರೈನ್ ದ 6th 7th 8th standard kids also. So this is how we engage the 11th and 12th, give them the responsibility and accountability, and they will have to train the younger generation. And this we have done for 4 schools in 2 years. Again that needs a lot of ಮ್ಯಾನ್ ಪವರ್, ಫಂಡಿಂಗ್. ರೋಡ್ ಸೇಫ್ಟಿ ಅಂದ್ರೆ ಅದ್ರಲ್ಲಿ ಏನ್ ಸ್ಕಿಟ್ ಅಲ್ಲಿ ಬರ್ತಾ ಹೋಗುತ್ತೆ, ನಾಟಕ ಅಥವಾ ಏನೋ ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು, ರೈಟ್. ಸೊ ವಾಟ್ ವಿ ಡಿಡ್ ವಾಸ್, ಓಕೆ ನಾವು ಇವಾಗ ಪೆಡೆಸ್ಟ್ರಿಯನ್ ಕ್ರಾಸ್ ಆಗ್ತಾ ಇದಾರೆ, ಸೈಕ್ಲಿಸ್ಟ್ ಕ್ರಾಸ್ ಆಗ್ತಾ ಇದಾರೆ, ಒಂದು ಗ್ರೂಪ್ ಅಲ್ಲಿ 4-5 ಜನ ಮಕ್ಕಳು ಬಸ್ ತರ ಹೋಗೋದು, ನೀವೇನ್ ಮಾಡ್ತೀರಾ? ಓಕೆ, ಸಿಂಪಲ್, ನೋ ಟೆಕ್ನಿಕಲ್ ಥಿಂಗ್ಸ್, ಸಿಂಪಲ್ ಒನ್. ಅಂಡ್ ಜಂಕ್ಷನ್ ಅಲ್ಲಿ ನಿಂತ್ಕೊಂಡಾಗ ಗ್ರೀನ್ ಸಿಗ್ನಲ್ ತರ ಮಕ್ಳು ನಿಂತಿರ್ತಾರೆ, ಗ್ರೀನ್ ಬಂದಾಗ ಏನ್ ಮಾಡ್ಬೇಕು, ಎಲ್ಲೋ ಬಂದಾಗ ಏನ್ ಮಾಡ್ಬೇಕು, ರೆಡ್ ಬಂದಾಗ ಏನ್ ಮಾಡ್ಬೇಕು, ಆ ತರ ಒಂದು. ಆಮೇಲೆ ರೈಟ್ ಆಫ್ ವೇ, ಈಗ ನಿಂತ್ಕೊಂಡಾಗ ಜಂಕ್ಷನ್ ಅಲ್ಲಿ ಅನ್ಕಂಟ್ರೋಲ್ಡ್ ಅನ್ಸಿಗ್ನಲೈಸ್ಡ್ ಜಂಕ್ಷನ್ಸ್ ಅಲ್ಲಿ ರೈಟ್ ಆಫ್ ವೇ ಇಂಡಿಯಾದಲ್ಲಿ ಇನ್ನೂ ಯಾರು ಫಾಲೋ ಮಾಡ್ತಾ ಇಲ್ಲ. ಅದು ಎನ್ಫೋರ್ಸ್ಮೆಂಟ್ ಬಂದಿಲ್ಲ ಇನ್ನು. ಎನ್ಫೋರ್ಸ್ಮೆಂಟ್ ತುಂಬಾ ಬರೋದಿದೆ, ಮ್ಯಾಂಡೇಟರಿ ಸೆನ್ಸ್ ಸಿಕ್ಕಾಬಟ್ಟೆ ಇದೆ, ಎನ್ಫೋರ್ಸ್ಮೆಂಟ್ ಆಗ್ತಾ ಇರೋದು ಬರೀ 4-5 ಅಷ್ಟೇ. ಸೊ ಆ ಎನ್ಫೋರ್ಸ್ಮೆಂಟ್ ಮೆಜರ್ಸ್ ನಾವು ರೈಟ್ ಆಫ್ ವೇ ಅಂದ್ರೆ ಏನ್ ಹೇಳ್ಕೊಡ್ತೀವಿ. ಇವಾಗ ಜಂಕ್ಷನ್ ಅನ್ಕಂಟ್ರೋಲ್ ಜಂಕ್ಷನ್ ನಿಂತ್ಕೊಂಡಾಗ ಯಾರು ಫಸ್ಟ್ ಹೋಗ್ಬೇಕು, ಹೂ ಹ್ಯಾಸ್ ದ ರೈಟ್ ಆಫ್ ವೇ. ನಾನು ಇಲ್ಲಿ ನಿಂತಿದ್ದೀನಿ, ನನ್ ಪಕ್ಕದ ರೋಡ್ ಇಲ್ಲಿದೆ, ಅವ್ನು ಹೋಗ್ಬೇಕಾ ಅಥವಾ ನಾನ್ ಹೋಗ್ಬೇಕಾ? ಅಂಡ್ ಇಫ್ ಮೈನರ್ ರೋಡ್ ಅಂದ್ರೆ ಕಲೆಕ್ಟರ್ ಸ್ಟ್ರೀಟ್, ರೆಸಿಡೆನ್ಶಿಯಲ್ ಸ್ಟ್ರೀಟ್ ಇಂದ ಮೇನ್ ರೋಡ್ ಗೆ ಜಾಯಿನ್ ಆಗ್ತಾ ಇದಾರೆ, ನನ್ಗೆ ರೋಡ್ ನಂದು, ನನ್ ಕಾರ್ ನಂದು, ನನ್ ಬೈಕ್ ನಂದು ಅಂತ ಡೈರೆಕ್ಟ್ ಜಾಯಿನ್ ಹಾಕಾಗತ್ತಾ? ಇಲ್ಲ. ಯು ಹ್ಯಾವ್ ಟು ವೇಟ್ ಫಾರ್ ದ ಮೇನ್ ರೋಡ್ ವೆಹಿಕಲ್ ಟು ಮೂವ್ ಫಸ್ಟ್. You get your way only when it is clear. Correct. You join when it is safe. And if you want to take right turn, you cannot be on the left lane, and if you want to take left turn, you cannot be on the right lane. So all these things we teach them and we give them that skit. Correct. No brainer, it's a simple one, and they perform they perform very well. Nice. So ಈ ತರದೆಲ್ಲ ನಾವು ಸ್ಕೂಲಲ್ಲಿ ಮಾಡ್ತೀವಿ. ಇದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ಬೇಕು ಅಂತಂದ್ರೆ you need support of people who can fund and government who believe in our work. Okay,
ಈ ತರ ಒಬ್ರು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ನಾನು ಸಪೋರ್ಟ್ ಮಾಡೋಣ, ಎನ್ಕರೇಜ್ಮೆಂಟ್ ದಟ್ ಹ್ಯಾಸ್ ಟು ಬಿ. ತಮ್ಮ ಈ ಒಂದು ಉತ್ತರದಿಂದ ಇನ್ನೊಂದು ನನಗೊಂದು ಥಾಟ್ ಬಂತು. ಆ ಸ್ಕಿಟ್ ಎಲ್ಲ ಮಾಡ್ತಾ ಇದ್ದೀರಾ, ಈಗ ಮಕ್ಕಳಿಗೆ ಒಂದು ಎಜುಕೇಶನ್ ಟ್ರಿಪ್ ಅಂತ ಕರ್ಕೊಂಡು ಹೋಗ್ತಾರೆ. ಈ ಸಣ್ಣವರಿಂದನೇ ಅವ್ರು ಚಿಕ್ಕ ಮಕ್ಕಳು ಇದ್ದಾಗ ನಾನು ಹೇಳ್ತಾ ಇರೋದು, ಈಗ ಒಂದು 4th 5th ಡೂ ಅಲ್ವಾ, ಒಂದು ಎಜುಕೇಶನ್, ಒಂದು ಏನಂತಾರ ಒಂದು ಪ್ರವಾಸ ಅಂತ ಹೇಳಿ ಇದು ಮಾಡ್ತಾರೆ. ಒಂದು ಹತ್ರದೊಂದು ಫಾರ್ ಎಕ್ಸಾಂಪಲ್ ಒಂದು ಬನ್ನಿರ್ಘಟ್ಟ ಝೂ ಕರ್ಕೊಂಬಂದು ಆ ಪ್ರಾಣಿ ಬಗ್ಗೆ ಒಂದು ಇದು ಕೊಡೋದು ಒಂದು ಕ್ಲಾಸ್ ಮಕ್ಕಳಿಗೆ, ಇನ್ನೊಂದು ಕ್ಲಾಸ್ ಮಕ್ಕಳಿಗೆ ಎಲ್ಲಿಗೋ ಇಂಡಸ್ಟ್ರಿ ಕರ್ಕೊಂಡೋಗಿ ಅದ್ರ ಬಗ್ಗೆ ಆ ಒಂದು ಕ್ಲಾಸ್ ಲೆವೆಲ್ಸ್ ಪ್ರಕಾರ ಅದನ್ನ ಮಾಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ನನಗೊಂದು ಥಾಟ್, ಇವಾಗ ಹಂಗಿರ್ಬೇಕಾದ್ರೆ ಎಲ್ಲೋ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತ ಕರ್ಕೊಂಡು ಹೋಗ್ಬೋದು, ಇಲ್ಲ ಈ ತರ ಒಂದು ಸೆಂಟ್ರಿಗೆ ಕರ್ಕೊಂಡ್ಬಂದು ಈ ಒಂದು ಡ್ರೈವಿಂಗ್ ಅಕಾಡೆಮಿ ಸುಮಾರಿದೆ ಇವಾಗ. ರೈಟ್ ಆಫ್ ಪ್ರಾಪರ್ ಇನ್ಫಾರ್ಮೇಶನ್ ಈ ಒಂದು ಡ್ರೈವಿಂಗ್ ಬಿಹೇವಿಯರ್ ಅಲ್ಲಿ ಯಾವ್ದೋ ಒಂದು ನಿಮ್ದು ಡ್ರೈವಿಂಗ್ ಅಕಾಡೆಮಿ ಅಂತ ಅಫ್ಕೋರ್ಸ್ ಯು ಹ್ಯಾವ್ ಸಮ್ ಕೈಂಡ್ ಆಫ್ ಸಿಲೆಬಸ್ ಇರುತ್ತೆ, ಅದ್ರ ಬಗ್ಗೆ ಒಂದು ವಾಕ್ ಥ್ರೂ ಮಾಡೋದಾಗ್ಲಿ ಮಾಡ್ಬೋದು. ಎರಡನೇದು ಈ ಸೈನ್ಸ್ ಎಕ್ಸಿಬಿಷನ್ ಅಂತ ಹೇಳಿ ಕಂಪಲ್ಸರಿ ಮಾಡ್ತಾರೆ. ಅದರಲ್ಲಿ ಮೇ ಬಿ ಎವ್ರಿ ಇಯರ್ ದೇ ಕ್ಯಾನ್ ಬ್ರಿಂಗ್ ಇನ್ ಸಮ್ ಥೀಮ್. We can have a traffic exhibition also. ಟ್ರಾಫಿಕ್ ಎಕ್ಸಿಬಿಷನ್ ಅಂತಾನೆ ಮೇ ಬಿ ವಿ ನೆವರ್ ನೋ. ಈಗ ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಬೇರೆ ಬೇರೆ ತರ ಅದೇ ತರ ಇನ್ನೊಂದು ಎಕ್ಸಿಬಿಷನ್ ಅಂತ ಕರೆದ್ಬಿಟ್ಟು ಈ ಟ್ರಾಫಿಕ್ ರೋಡ್ ಸೇಫ್ಟಿ ಮೇಲೆ ಒಂದು ಎಕ್ಸಿಬಿಷನ್ ಅಂತ ಹೇಳಿ ಮಕ್ಕಳಿಗೆ ಮಾಡ್ತಾ ಬಂದ್ರೆ, ಸೊ ಐ ಥಿಂಕ್ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ವೇ ಟು ಎಜುಕೇಟ್ ದೆಮ್. ಪಾಸಿಟಿವ್ ವೇ ಆಫ್ ಡೂಯಿಂಗ್ ಇಟ್. ಈಗ ಮೇ ಬಿ ಬ್ರಿಂಗಿಂಗ್ ಟು ಸಿಲೆಬಸ್ ಅದೆಲ್ಲ ನಾವು ಮಾತಾಡ್ತಾ ಇದ್ದೀವಿ. ಈಗ ನೀವು ತಮ್ಮ ಕಡೆಯಿಂದ ಹೇಳ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ. ಮೇ ಬಿ ಕಪಲ್ ಆಫ್ ಥಿಂಗ್ಸ್ ಐ ಥಿಂಕ್ ವಿ ಕ್ಯಾನ್ ಸ್ಟಾರ್ಟ್. ಇದಕ್ಕೆ ಸ್ಕೂಲ್ ಲೆವೆಲ್ ಅಲ್ಲಿ ಏನಾಗುತ್ತೆ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲೆಲ್ಲ ದೇ ಹ್ಯಾವ್ ಕಲೆಕ್ಟೆಡ್ ದ ಫೀಸ್ ಆಲ್ರೆಡಿ ಫಾರ್ ಕಮ್ಯುನಿಟಿ ಎಂಗೇಜ್ಮೆಂಟ್ ಪ್ರೋಗ್ರಾಮ್ಸ್. ಸೊ ಅವರು ನಮ್ಮಂತವ್ರನ್ನ ಕರೀತಾರೆ ಬಿಕಾಸ್ ದೇ ನೋ ದಟ್ ವಿ ಆರ್ ಡೂಯಿಂಗ್ ದಿಸ್ ವರ್ಕ್ ಅಂಡ್ ಇಟ್ಸ್ ನಾಟ್ ಅ ಪ್ರಾಫಿಟಬಲ್ ವರ್ಕ್. ಇಟ್ಸ್ ಲಾಟ್ ಆಫ್ ಮ್ಯಾನ್ ಪವರ್, ಲಾಟ್ ಆಫ್ ಎನರ್ಜಿ, ಪೇಷನ್ಸ್. It's not a profitable thing. And when schools are doing it, taking that initiative of okay, ನಾನು ಇಂಟರ್ನ್ಯಾಷನಲ್ ಸ್ಕೂಲ್, ನನ್ನ ಹತ್ರ ಬರೋ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ, ಬಟ್ ದೇ ಆಲ್ಸೋ ಹ್ಯಾವ್ ದ ಕೇಪಬಿಲಿಟಿ ಟು ಪೇ ಎಕ್ಸ್ಟ್ರಾ ಅಮೌಂಟ್ ಫಾರ್ ಕಮ್ಯುನಿಟಿ ಎಂಗೇಜ್ಮೆಂಟ್. ಆದ್ರಿಂದ ಅವ್ರೇನ್ ಮಾಡ್ತಾರೆ, ಗೌರ್ಮೆಂಟ್ ಸ್ಕೂಲ್ಸ್ ನ ಅಡಾಪ್ಟ್ ಮಾಡ್ಕೊಂತಾರೆ. ಕೆಲವು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಗೌರ್ಮೆಂಟ್ ಸ್ಕೂಲ್ಸ್ ಗೆ ವರ್ಕ್ ಮಾಡ್ತಾರೆ. ಇಷ್ಟು 4-5 ಗೌರ್ಮೆಂಟ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅವರು ಅವ್ರಿಗೆ ಕೊಡ್ತಾ ಇರ್ತಾರೆ, ಆದಷ್ಟು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತಾರೆ ಆ ಸ್ಕೂಲಿಗೆ. ಇವ್ರು ಇನ್ಫ್ರಾಸ್ಟ್ರಕ್ಚರ್ ಹೋಗಿದ್ಯಾ, ಫಿಕ್ಸ್ ಮಾಡ್ತೀನಿ. ಗೇಟ್ ಮುರಿದು ಹೋಗಿದ್ಯಾ, ಫಿಕ್ಸ್ ಮಾಡ್ತೀನಿ. ಲೈಟ್ ಹೋಗಿದ್ಯಾ, ಅದೇ ತರ ರೋಡ್ ಸೇಫ್ಟಿ ಇಸ್ ಒನ್ ಆಫ್ ದ ಕಾಸ್ ಅಂಡ್ ಸಮ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆರ್ ಡೂಯಿಂಗ್ ಇಟ್. ಅದೇ ತರನೇ ಇಂಜಿನಿಯರಿಂಗ್ ಕಾಲೇಜಸ್, ಡಿಗ್ರಿ ಕಾಲೇಜಸ್, ಅದು ರೈಟ್ ಟೈಮು. ಬಿಕಾಸ್ ಆ ಟೈಮಲ್ಲಿ ಅವ್ರ ಹತ್ರ ಇನ್ನೂ ದುಡ್ಡು ಇರ್ಬೋದು, ದುಡ್ಡಿದ್ದು ಬೈಕ್ ಮತ್ತೆ ಕಾರು ತಗೊಂಡಿರ್ಬೋದು. ಬಟ್ ಅಗೇನ್ ಯು ಡೋಂಟ್ ನೋ, ಮೋಸ್ಟ್ ಆಫ್ ದ ಮೇ ನಾಟ್ ಹ್ಯಾವ್. ಅಂಡ್ ಈವನ್ ಇಫ್ ದೇ ಹ್ಯಾವ್, ಅಡ್ರೆಸ್ ಇಟ್ ಇನ್ ಸಚ್ ಎ ವೇ ಥ್ರೂ ದಿಸ್ ಪ್ರೋಗ್ರಾಮ್ಸ್ ದಟ್ ದೇ ಕೈಂಡ್ ಆಫ್ it kind of goes into the system. Okay, ನಾನು ರೆಕ್ಲೆಸ್ ಆಗಿ ನನ್ನ ಸ್ಕೂಲ್ ಕ್ಯಾಂಪಸ್ ಹೊರಗಡೆಗೆ ಮತ್ತೆ ನನ್ನ ಕಾಲೇಜ್ ಕ್ಯಾಂಪಸ್ ಹೊರಗಡೆಗೆ ನಾನು ಎಲ್ಲೇ ಹೋದ್ರು ನನಗೆ ಇದ್ರದ್ದು ಪರಿಣಾಮ ಏನ್ ಬರುತ್ತೆ. ಯಾಕಂದ್ರೆ ಆ ಏಜ್ ತುಂಬಾ ಡೆತ್ಸ್ ಆಗ್ತಾ ಇರೋದು ಇಟ್ಸ್ ಅಪ್ ಟು ಏಜ್ ಆಫ್ 30-35. ಅಂಡ್ ಇನ್ ದಟ್ ಅರ್ಲಿ 20s ಕ್ಯಾಟಗರಿ ಸಿಕ್ಕಾಬಟ್ಟೆ ಇದೆ. ಇದು ಎಲ್ಲಾ ಬ್ಯಾಚುಲರ್ ಡಿಗ್ರಿ ಕಾಲೇಜಸ್ ಏನೇನಿದೆ, ಪದವಿ ಪೂರ್ವ ಕಾಲೇಜಸ್ಗಳು, ಇದು ಈ ಪ್ರೋಗ್ರಾಮ್ ನ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡಬೇಕು. ಅಂಡ್ ಅದರ್ ದನ್ ದಟ್, ಇಟ್ ಇಸ್ ನಾಟ್ ಜಸ್ಟ್ ದಿಸ್ ಪ್ರೋಗ್ರಾಮ್ ದಟ್ ಪೀಪಲ್ ವಿಲ್ ಬಿ ಇಂಟ್ರೆಸ್ಟೆಡ್. ನಾನು ನಿಮಗೆ ಒಂದು 1 hour ಲೆಕ್ಚರ್ ತಗೊಂತೀನಿ, ಹವೆವರ್ ಇಂಟ್ರಾಕ್ಟಿವ್ ಇಟ್ ಇಸ್, ಹವೆವರ್ ಫನ್ನಿ ಇಟ್ ಇಸ್, ಇಷ್ಟಪಡ್ಬೋದು ನನ್ನ ಪ್ರೆಸೆಂಟೇಷನ್, ಇಷ್ಟಪಡ್ಬೋದು, ಇಷ್ಟಪಡದಲ್ಲೇ ಇರ್ಬೋದು. ಬಟ್ ಅದಾದ್ಮೇಲೆ ಆ ಸಿಸ್ಟಮ್ ಅಲ್ಲಿ ಉಳ್ಕೋಬೇಕು ಅಂದ್ರೆ ಇನ್ನೇನ್ ಮಾಡ್ಬೇಕು? ಅನದರ್ ವೇ ಆಫ್ ಡೂಯಿಂಗ್ ದಿಸ್ ಇಸ್ ask someone to come, or you take your students to a hospital, emergency center, emergency cell, where only they treat accident cases. You show them what happens. ಏನಾಗಿ ಆಯ್ತು ಈ ತರ ಆಕ್ಸಿಡೆಂಟ್, practical. So that's where you will ಅಂಡರ್ಸ್ಟ್ಯಾಂಡ್. ಓಕೆ, ಅವಾಗ ಇಂಪ್ಯಾಕ್ಟ್ ಬರುತ್ತೆ. ಅಫ್ಕೋರ್ಸ್ ಮಕ್ಕಳಿಗೆ ನಾವು ಕರ್ಕೊಂಡು ಹೋಗಿ ತೋರ್ಸಕ್ಕಾಗಲ್ಲ, ಚಿಕ್ಕ ಮಕ್ಕಳಿಗೆ ಅದು ತುಂಬಾ ಸೊ ಯು ಹ್ಯಾವ್ ಟು bring this, as an institution, you're running an institution, educational trust. Make sure that you also have this program. Maybe 14 and above or 16 and above can go. Yeah. There can be an age limit for that. 14 ವರ್ಷದ ನಂತರ ಒಂದು ಮೆಚುರಿಟಿ ಇರುತ್ತೆ ಸ್ವಲ್ಪ. But again with the consent of the parent and everything. Consent of course. ಯಾಕಂದ್ರೆ ನಾನು ನೋಡಿರೋ ಪ್ರಕಾರ ಇಲ್ಲೇ ಅವರಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗೋದು, ಇಂಟ್ರೆಸ್ಟ್ ಸ್ಟಾರ್ಟ್ ಆಗೋದು. ಓಕೆ, ಯಾರೋ ಡ್ರೈವ್ ಮಾಡ್ತಾ ಇದ್ರೆ ಮೇ ಬಿ ಯಾರೋ ಅವ್ರದ್ದೊಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಡ್ರೈವ್ ಮಾಡ್ತಿರ್ಬೋದು, ಇವನು ಟ್ರೈ ಮಾಡಕ್ ಹೋಗಿ ಇನ್ನೊಂದೇನೋ ಆಗಿದೆ. So one way of creating more impact around this is seeing the victims or meeting the victim family, what loss they have incurred, emotional baggage,
ಅಂಡ್ ಫಿನಾನ್ಷಿಯಲ್ ಬ್ಯಾಗೇಜ್, ಸೋ ಮೆನಿ ಥಿಂಗ್ಸ್. ಸೊ ಈ ತರದ್ದೆಲ್ಲ ಮಾಡಿದ್ರೆ ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಚೇಂಜ್. ಇದು ಎಲ್ಲೋ ಒಂದ್ ಕಡೆ ನನಗೆ ಇನ್ನೊಂದು ಜ್ಞಾಪಕ ಬಂತು. ಈ ಎಮರ್ಜೆನ್ಸಿ ಅಂತ ಮಾಡಿದಾಗ ಎಲ್ಲರೂ ಆಕ್ಸಿಡೆಂಟ್ ಆಗಿದ್ದೇ ಇರುತ್ತೆ. ಈಗ ನನಗೆ ಅನಿಸ್ದಂಗೆ ರೋಡ್ ಯೂಸರ್ಸ್ ಅಂತ ಯಾರಿದ್ದಾರೆ ಇವಾಗ, ಯಾರಾದ್ರೂ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅದರಿಂದ ಯಾರು ಕರೆಕ್ಟಿವ್ ಮೆಜರ್ಸ್ ಯಾರು ತಗೊಂಡಿರೋದಿಲ್ಲ. ಈಗ ಯಾರೇ ರೋಡ್ ಮೇಲೆ ಇದಾರೆ ಅಂದ್ರೆ, ಡ್ರೈವ್ ಮಾಡ್ತಾ ಇದಾರೆ ಅಂದ್ರೆ ಒಂದಲ್ಲ ಒಂದು ಆಕ್ಸಿಡೆಂಟ್ ಆಗೇ ಇರುತ್ತೆ ಅವರಿಗೆ, ಇನ್ಕ್ಲೂಡಿಂಗ್ ಮೀ. ನಂದು ನಿಮ್ದು ಆಗಿದೆ, ಈಗ ನಂದು ಆಗಿದೆ ಡ್ರೈವಿಂಗ್ ಮಾಡತಿ. ಬಟ್ ನಾವ್ ಹೆಂಗೆ ಅಂದ್ರೆ, somewhere else we are discussing this. Even I am very passionate on the automobile and driving. ಅದನ್ನ ಪ್ರೋಗ್ರೆಸ್ ಮಾಡಿ ಮೆಚೂರ್ ಮಾಡ್ಕೊಂಡು I developed accordingly, correcting my mistakes. ಏನಕ್ಕೆ ಆಯ್ತು ಆಕ್ಸಿಡೆಂಟ್, ಏನ್ ಮಾಡ್ಬೋದಿತ್ತು, ಏನ್ ಅವಾಯ್ಡ್ ಮಾಡ್ಬೋದಿತ್ತು. ಸೊ ಈ ತರ ಡೆವಲಪ್ ಆಗ್ತಾ ಬರ್ಬೇಕು. ಅಲ್ಲೂ ಒಂದ್ ಕಡೆ ಎಲ್ಲೋ ಒಂದು ಪ್ಲಾಟ್ಫಾರ್ಮ್ ಸಿಗ್ಬೇಕು ಅಂತ ಅನಿಸ್ತಾ ಇದೆ ನನಗೆ ಅಲ್ವಾ. ಅದು ಒಂದು ಡಿಸ್ಕಷನ್ ಆಗಿದೆ. ಅದಕ್ಕೆ ಪ್ರೊಫೆಷನಲ್ ಡ್ರೈವರ್ಸ್ ದೇ ಟೇಕ್ ಕೇರ್, ಕಂಪನಿ ಟೇಕ್ಸ್ ಕೇರ್. ನಾನ್ ಪ್ರೊಫೆಷನಲ್ ಡ್ರೈವರ್ಸ್ ಅಂತ ಬಂದಾಗ ಗೌರ್ಮೆಂಟ್ ಇಂದ ದೇರ್ ಹ್ಯಾಸ್ ಟು ಬಿ ಸಮ್ ಮೆಜರ್ಸ್ ವೇರ್ ಓಕೆ DL ತಗೊಂಡಿದ್ರೆ ಎಷ್ಟು ವರ್ಷ, ಯು ಗೆಟ್ ವ್ಯಾಲಿಡಿಟಿ ಫಾರ್ ಮೋರ್ ದನ್ 10-15 years ಅಲ್ವಾ ಡ್ರೈವಿಂಗ್ ಲೈಸೆನ್ಸ್ ವ್ಯಾಲಿಡಿಟಿ. ಸೊ ಅದ್ರೊಳಗಡೆಗೆ ಏನ್ ಡ್ರೈವರ್ ಯಾವ ತರ ಇಂಪ್ರೂವ್ ಆಗಿದ್ದಾರೆ, ಓನ್ಲಿ ಏನಾದ್ರು ನೀವು ವೈಲೇಷನ್ ಮಾಡಿದಾಗ ನಿಮ್ದು ವೆಹಿಕಲ್ ನಂಬರ್ ಡಿಟೆಕ್ಟ್ ಆಗುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಕನೆಕ್ಟ್ ಆಗಿದೆಯಾ. ಸೊ ಡ್ರೈವಿಂಗ್ ಲೈಸೆನ್ಸ್ ಗೆ ವೈಲೇಷನ್ಸ್ ಹೆಂಗ್ ಲಿಂಕ್ ಮಾಡೋದು, ಸೊ ಇವಾಗ ಅದೆಲ್ಲ ಬರ್ತಾ ಇದೆ ಬಿಕಾಸ್ ಆಫ್ ದ ಆಪ್, ಇಟ್ ಇಸ್ ಗೆಟಿಂಗ್ ಕನೆಕ್ಟೆಡ್. ಬಟ್ ಎಲ್ಲೋ ಒಂದ್ ಕಡೆ ನಮ್ ಕರ್ನಾಟಕ ಅಂತ ಬಂದಾಗ ಇನ್ನ ಅದ್ರಲ್ಲಿ ಎಮಿಷನ್ ಕನೆಕ್ಟ್ ಆಗಿಲ್ಲ ಅಂತ ಒಂದಿದೆ ಕಂಪ್ಲೇಂಟ್ ಇದೆ. ಬಿಕಾಸ್ ನಾನು ರೀಸೆಂಟ್ ಆಗಿ ಎಲ್ಲೋ ಒಂದ್ ಕಡೆ ಬೇರೆ ಸ್ಟೇಟಿಗೆ ಹೋದಾಗ ವೆನ್ ದೇ ವರ್ ಚೆಕಿಂಗ್ ದೆನ್ ಐ ಟು ಟೆಲ್ ದೆಮ್ ಅಂಡ್ ಕನ್ವಿನ್ಸ್ ದೆಮ್ ವಿತ್ ಇದು ಫಿಸಿಕಲ್ ಕಾಪಿ ತಗೊಂಡು ನಾನು ಇದು ಮಾಡ್ಬೇಕಾಯ್ತು. ಕೇರಳದಲ್ಲಿ ಯಾರ್ಯಾರು ವೈಲೇಟರ್ಸ್ ಆಗಿರ್ತಾರಲ್ಲ ರೋಡ್ ಟ್ರಾಫಿಕ್ ಇದ್ರಲ್ಲಿ, ಅವ್ರಿಗೆ ಟ್ರೈನಿಂಗ್ಸ್ ತಗೊಂತಾರೆ. ವೈಲೇಷನ್ಸ್ ಮಾಡಿ ಅವ್ರದ್ದು ಲೈಸೆನ್ಸ್ ತಗೊಂಡ್ಬಿಡ್ತಾರಲ್ಲ, ದೆನ್ ದೇ ಟೇಕ್ ಟ್ರೈನಿಂಗ್ ಫಾರ್ ದೆಮ್. 1 week ಲಾಂಗ್ ಟ್ರೈನಿಂಗ್ ಇರುತ್ತೆ. ಲೈಸೆನ್ಸ್ ನ ಕಂಪ್ಲೀಟ್ ಆಗಿ ಸರೆಂಡರ್ ಮಾಡ್ಕೊಂಡು ದೇರ್ ಇಸ್ ಅ ಪ್ರೊಸೀಜರ್, ಮತ್ತೆ ಒಂದು ಟ್ರೈನಿಂಗ್ ಆಗುತ್ತೆ. ಕರೆಕ್ಷನ್ ಮೆಜರ್ಸ್ ಗೆ ಹೇಳಿ ಅದೇನು ಪ್ರೋಸೆಸ್. I don't know the detailed process, but I've attended one of the training where violation ಆದ್ಮೇಲೆ, ಇಷ್ಟು violations ಆದ್ಮೇಲೆ I think they ask the driver, okay, ನೀವು ಇವಾಗ ತಗೊಳ್ಳೇಬೇಕು ಪ್ರೋಗ್ರಾಮ್ ನ, there is no way. So they go to the driver training centers. Compulsory ಅದು ಆಗಿ ಬಂದು ಅದಕ್ಕೆ ಸರ್ಟಿಫಿಕೇಟ್ ಇರುತ್ತೆ, ಎಲ್ಲ ಇರುತ್ತೆ. Yeah. So Kerala is doing a lot of good job in terms of ಕೆಲವೊಂದು ಇದ್ರಲ್ಲಿ ಚೆನ್ನಾಗಿದೆ, ಹೌದು ಒಪ್ಕೋಬೇಕಾದ. ಯಾಕಂದ್ರೆ ರೋಡ್ಸ್ ಇಂದ ಹಿಡಿದು the way they are treating for traffic and all. But still Kerala is more challenging to drive. ಆ ರೋಡ್ಸ್ ಮೇಲೆ ಡ್ರೈವ್ ಮಾಡೋದು ಈಸಿ ಅಲ್ಲ, ಯಾಕಂದ್ರೆ ಎಲ್ಲ ಚಿಕ್ಕ ರೋಡ್. ಓಕೆ, ನನ್ನ ಒಂದು ಮುಂದಿನ ಪ್ರಶ್ನೆ, ಇವಾಗ ನಾವು ಲೈಸೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಲೈಸೆನ್ಸ್ ತಗೋಬೇಕಂದ್ರೆ ನಮಗೆಲ್ಲ ಗೊತ್ತು, ವಿದೌಟ್ ಗೇರ್ ಬಂದು 16 ವರ್ಷ, ವಿತ್ ಗೇರ್ ಅಂತ ಬಂದಾಗ ಮೋಟರ್ ಸೈಕಲ್ ಅಲ್ಲಿ 18 ವರ್ಷ. ಸೊ ಲೆಟ್ಸ್ ಸೇ ದಟ್ 18 ಇಸ್ ದಿ ಅಫಿಷಿಯಲಿ ವೇರ್ ಯು ಕ್ಯಾನ್ ಹ್ಯಾವ್ ಅ ಡ್ರೈವಿಂಗ್ ಲೈಸೆನ್ಸ್. ಅದಕ್ಕಿಂತ ಮೊದಲು ಲರ್ನರ್ಸ್ ಲೈಸೆನ್ಸ್ ತಗೋಬೇಕು. ಆ ಲರ್ನರ್ಸ್ ಲೈಸೆನ್ಸ್ ಆದ ನಂತರ ಒಂದು ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕು. ಎಲ್ಲೋ ಒಂದ್ ಕಡೆ ಇವಾಗ ಒಂದು ಪರಿಸ್ಥಿತಿಯಲ್ಲಿ ಕೆಲವೊಂದ್ ಕಡೆ ಲರ್ನರ್ಸ್ ಲೈಸೆನ್ಸ್ಗೆ ಫಿಸಿಕಲ್ ಹೋಗೋದಿಲ್ಲ, ಅಥವಾ ಟೆಸ್ಟ್ ಅಂತ ಇದೆ, ಆನ್ಲೈನ್ ಅಲ್ಲೂ ಆಗ್ಬೋದು, ಎಲ್ಲೆಲ್ಲಿ ಬಂದ್ಬಿಡುತ್ತೆ. ಎಲ್ಲೆಲ್ಲಿ ತಗೊಳೋದು ಇಸ್ ಫೈನ್, ಇಟ್ ಇಸ್ ಅ ಪ್ರೋಸೆಸ್ ಆಫ್ ಲರ್ನಿಂಗ್. ಬಟ್ ಅದಾದ್ಮೇಲೆ DL ಏನ್ ಸಿಗ್ತಾ ಇದೆ ಅಲ್ಲ, ಇದು ಯಾವ ತರ ನಡೀತಾ ಇದೆ? ಈಗ ಎಷ್ಟೋ ಕಡೆ ನಾವೇ ನೋಡಿದೀವಿ, DL ತಗೋಬೇಕಾದ್ರೆ ಟೆಸ್ಟ್ ಏನಿದೆ, ದ ವೇ ದೇರ್ ಪರ್ಫಾರ್ಮಿಂಗ್ ಇಸ್ ನಾಟ್ ಎಟ್ ಆಲ್ ಎಥಿಕಲ್. ಇದು ನನ್ ಪ್ರಶ್ನೆ ಏನು ಅಂದ್ರೆ, ಇದು ಕೂಡ ಇಟ್ಸ್ ನಾಟ್ ಓನ್ಲಿ DL ತಗೊಳೋದಲ್ಲ, DL ತಗೊಂಡಾದ್ಮೇಲೆ ರೋಡಲ್ಲಿ ಅವ್ರಿಗೆ ಗಾಡಿ ಓಡ್ಲಿಕ್ಕೆ ಬರಲ್ಲ, ಬಿಕಾಸ್ ವಿ ಆರ್ ಟಾಕಿಂಗ್ ಆನ್ ದ ರೋಡ್ ಸೇಫ್ಟಿ. ಸೊ ಈ ತರ DL ತಗೊಂಡು ರೋಡ್ ಮೇಲೆ ಬಂದಾಗ ಎಷ್ಟು ಮಟ್ಟಿಗೆ ಅವರು ಸೇಫ್ ಅಲ್ಲ, ಅವ್ರ ಜೊತೆ ಇರೋರು ಸೇಫ್ ಅಲ್ಲ. ಅದ್ರಲ್ಲೂ ಕಾರಲ್ಲಿ ಇದ್ದಾಗ ಅಫ್ಕೋರ್ಸ್ ಯಾರಾದ್ರೂ 2-wheeler, ಪೆಡಿಸ್ಟ್ರಿಯನ್ಸ್, ಸೈಕಲ್ಸ್ ಯಾರು ಹೊಡಿತಾ ಇದ್ರೆ ಡೆಫಿನೆಟ್ಲಿ ಮೊದಲನೇ ಇಂಜರಿ ಅವರಿಗೆ ಆಗೋದು. ಇದಕ್ಕೆ ಹಲವಾರು ಕಾಂಪ್ರಮೈಸಸ್ ಆಗೋಗಿದೆ. ಸೊ ಬೇಸಿಕ್ ಆಫ್ ರೋಡ್ ಸೇಫ್ಟಿ ಇಸ್ ಡ್ರೈವರ್ ಎಜುಕೇಶನ್. ಇಟ್ಸ್ ಹಿಯರ್ ಡ್ರೈವರ್ ಎಜುಕೇಶನ್ ಅಂಡ್ ಥಿಯರಿ, ಅಂಡ್ ದೆನ್ ಡ್ರೈವಿಂಗ್ ಪ್ರಾಕ್ಟಿಸ್, ಅಂಡ್ ದೆನ್ ಕಮ್ಸ್ ಎವ್ರಿಥಿಂಗ್ ವಿಚ್ ಇಸ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ. ಸೊ ಎಷ್ಟು ಜನ ಡ್ರೈವರ್ ಎಜುಕೇಶನ್ ಮತ್ತೆ ಥಿಯರಿಟಿಕಲ್ ಕ್ಲಾಸಸ್ ತಗೊಂತಾ ಇದ್ದಾರೆ? ಯಾರಿಗೆ ಪೇಷನ್ಸ್ ಇದೆ? ಓಕೆ, ನನ್ನ ಹತ್ರ ದುಡ್ಡು ಇದೆ, ನಾನು ಆರಾಮಾಗಿ ದುಡ್ಡು ಕೊಟ್ಟು ತಗೊಂತೀನಿ ನಾನು. ಅಂಡ್ ಸಿ, ಇಟ್ಸ್ ನಾಟ್ ಸಮಥಿಂಗ್ ದಟ್ ಐ ಆಮ್ ಟಾಕಿಂಗ್ ಫಾರ್ ದ ಫಸ್ಟ್ ಟೈಮ್. ಇಟ್ಸ್ ಓಪನ್ ಸೀಕ್ರೆಟ್. It's not that I have to tell you for the first time that okay, ಯಾರೊಬ್ರು ಮಾತಾಡ್ತಿದ್ದಾರೆ ಅಂತಲ್ಲ. ಸೊ ಡ್ರೈವಿಂಗ್ ಸಿಸ್ಟಮ್ ಮತ್ತೆ ಡ್ರೈವಿಂಗ್ ಸ್ಕೂಲ್ ಸಿಸ್ಟಮ್ ಅನ್ನೋದು ಎಲ್ಲ ಎಜುಕೇಶನ್ ಸಿಸ್ಟಮ್ ಕಾಂಪ್ರಮೈಸ್ ಆಗಿದೆ, ಹೆಲ್ತ್ ಕೇರ್ ಸಿಸ್ಟಮ್ ಕಾಂಪ್ರಮೈಸ್ ಆಗಿದೆ. ಬಟ್ ಇದೆಲ್ಲ ಕಾಂಪ್ರಮೈಸ್ ಆದಾಗ ಇವೆರಡರಲ್ಲಿ, ಹೆಲ್ತ್ ಕೇರ್ ಮತ್ತೆ ಎಜುಕೇಶನ್ ಅಲ್ಲಿ, ವಾಟ್ ಯು ವಿಲ್ ಡೂ ಇಸ್ ಯು ವಿಲ್ ಎಂಡ್ ಅಪ್ ಪೇಯಿಂಗ್ ಮೋರ್ ಟು
get some skill. But when this road safety system is compromised, you're losing someone. Correct. It's a matter of life. It's a loss of life. ಒಂದು ಜೀವದ ಪ್ರಶ್ನೆ. Yeah. ಸೊ ಆ ಒಂದು ನಿಟ್ಟಿನಿಂದ ನಾವು ಹೋರಾಡೋದು ಫಿಕ್ಸ್ ಮಾಡಕ್ ತುಂಬಾ ಇದೆ, ಆಯ್ತಾ. ಸೊ ಫಿಕ್ಸ್ ಮಾಡಕ್ಕೆ ಫಾರ್ ಎಕ್ಸಾಂಪಲ್ ಯಾರು ಒಬ್ರು ನಿಮಗೆ ಡ್ರೈವಿಂಗ್ ಸ್ಕೂಲಿಗೆ ಬಂದು ಜಾಯಿನ್ ಆದ್ರ ಅವ್ರಿಗೆ ನೀವು ಥಿಯರಿ ಕ್ಲಾಸ್ ತಗೊಂತಿರೋ ಇಲ್ವೋ, ಥಿಯರಿ ಕ್ಲಾಸ್ ಅಲ್ಲಿ ಏನ್ ಹೇಳ್ಬೇಕು ನೀವು, ಇದು ಟ್ರಾಫಿಕ್ ರೂಲ್ಸ್, ಇದು ಡ್ರೈವರ್ ಬಿಹೇವಿಯರ್ ಆಗಿರ್ಬೇಕು, ಅವರಿಗೆ CCTV ಫುಟೇಜಸ್ ತೋರಿಸ್ಬೇಕು, ಆಕ್ಸಿಡೆಂಟ್ಸ್ ಯಾರು ತಪ್ಪು ಅಂತ ಕೇಳ್ಬೇಕು. ಆಮೇಲೆ ಲರ್ನರ್ಸ್ ಲೈಸೆನ್ಸ್ ಎಲ್ಲ ಆನ್ಲೈನ್ ಆಗೋಗಿದೆ, ಟೆಸ್ಟಿಂಗ್ ಎಲ್ಲ. ಸೊ ಆನ್ಲೈನ್ ಅಲ್ಲಿ ಕೂರಿಸಿದಾಗ ಆರ್ ದೇ ರಿಯಲಿ ಸಿಟ್ಟಿಂಗ್ ಆರ್ ಇಸ್ ಸಂಬಡಿ ಎಲ್ಸ್ ಸಿಟ್ಟಿಂಗ್? ಮಾನಿಟರಿಂಗ್ ಯಾರು ಮಾಡ್ತಾ ಇಲ್ಲ. ಬಿಕಾಸ್ ಐ ಪರ್ಸನಲಿ ನೋ ದಟ್ ಸ್ಟೂಡೆಂಟ್ಸ್ ಹಾರ್ಡ್ಲಿ ಸಿಟ್ ಇನ್ ಮೋಸ್ಟ್ ಆಫ್ ದ ಲೆವೆಲ್ಸ್. You just get the learner's license somehow and students will not even take the course. Correct. Which is there online. ಅದೇನು ಮ್ಯಾಂಡೇಟರಿ ಆಗಿದೆ ಅದು ಗೊತ್ತಿಲ್ಲ ಅವರಿಗೆ. ಮೊದಲು ಆಫ್ಲೈನ್ ಇದ್ದಾಗಲೇ ಬೆಟರ್ ಅನ್ಸುತ್ತೆ, ಯಾಕಂದ್ರೆ ಆಫ್ಲೈನ್ ಇದ್ದಾಗ ನೀವು ಹೋಗ್ಬೇಕು, ಮುಖ ತೋರಿಸ್ಬೇಕು, ಡಾಕ್ಯುಮೆಂಟ್ಸ್ ಕೊಡಬೇಕು, ಅಂಡ್ ದೆನ್ ಯು ಹ್ಯಾವ್ ಟು ಫಿಲ್ ಇನ್ ದ ಆನ್ಸರ್ಸ್ ಅಂಡ್ ದೆನ್ ಗಿವ್ ಬ್ಯಾಕ್. ಅಲ್ಲೂ ಕೂಡ ಇತ್ತು, ಕಾಂಪ್ರಮೈಸ್ ಆಗಿತ್ತು, ಬಟ್ ಅಟ್ ಲೀಸ್ಟ್ ಯು ಆರ್ ಏಬಲ್ ಟು ಸಿ ದ ಫೇಸ್ ಆಫ್ ದ ಪರ್ಸನ್ ಹೂ ಇಸ್ ಗೆಟಿಂಗ್ ಲರ್ನರ್ಸ್ ಲೈಸೆನ್ಸ್. ಹಿಯರ್ ಯು ಡೋಂಟ್ ಇವನ್ ನೀಡ್ ಅ ಪರ್ಸನ್ ಟು ಸಿಟ್. ಸೊ ಆ ಲೆವೆಲ್ ಕಾಂಪ್ರಮೈಸ್ ಆಗಿದೆ. ಫಸ್ಟ್ ಲೆವೆಲ್ ಲರ್ನರ್ಸ್ ಲೈಸೆನ್ಸ್ ಬಂತು ನಿಮಗೆ, 6 ತಿಂಗಳು ಮಜಾ ಉಡಾಯಿಸ್ತೀರಾ, ಅದು ಇದು ವೆಹಿಕಲ್ ಓಡಿಸ್ಬಿಟ್ಟು, ವೆದರ್ ಯು ಹ್ಯಾವ್ ಗಾನ್ ಟು ಡ್ರೈವಿಂಗ್ ಸ್ಕೂಲ್ ಆರ್ ನಾಟ್ ಗಾನ್ ಟು ಡ್ರೈವಿಂಗ್ ಸ್ಕೂಲ್, ಬಿಕಾಸ್ ಯು ಹ್ಯಾವ್ ವೆಹಿಕಲ್ಸ್ ಅಟ್ ಹೋಮ್. ಐದರ್ ಯುವರ್ ಪೇರೆಂಟ್ ಇಸ್ ಟೀಚಿಂಗ್ ಆರ್ ಸಂಬಡಿ ಎಲ್ಸ್ ಇಸ್ ಟೀಚಿಂಗ್. ಅಂಡ್ ದೆನ್ ಡ್ರೈವಿಂಗ್ ಸ್ಕಿಲ್ ಅಂತ ಬಂದಾಗ ದೇರ್ ಆರ್ ಮೋರ್ ದೆನ್ 50 ಸ್ಕಿಲ್ಸ್. ಇಟ್ ಇಸ್ ನಾಟ್ ಸೀಟ್ ಬೆಲ್ಟ್, ಇಟ್ ಇಸ್ ನಾಟ್ ಹೆಲ್ಮೆಟ್ ಅಷ್ಟೇ ಅಲ್ಲ, ಬೇರೆ ಎಷ್ಟೊಂದಿದೆ. Starting with respecting road users, all road users, irrespective of income, irrespective of the vehicle that they're driving, whether they're driving vehicle or they're a pedestrian. Adondu responsibility, and then respecting other road user, adu first ಕಲಿಸಬೇಕು. ಅದು ಇಲ್ಲ ಯಾವ ಎಕೋಸಿಸ್ಟಮ್ ಅಲ್ಲಿ, ಇವಾಗಿರೋ ಎಕೋಸಿಸ್ಟಮ್ ಅಲ್ಲಿ ಅದಿಲ್ಲ, ಮಿಸ್ಸಿಂಗ್ ಇದೆ ಅದು. ಅದೊಂದು ಏನೋ ಬಿಹೇವಿಯರ್ ನ ಹೇಳ್ಕೊಡೋದು, ಈ ತರ ಮಾಡ್ಬೇಕು ನೀವು ರೋಡ್ ಅಲ್ಲಿ, ಬಿಕಾಸ್ ರೋಡ್ ಇಸ್ ನಾಟ್ ಯುವರ್ ಪ್ರಾಪರ್ಟಿ, ರೋಡ್ ಇಸ್ ಎವ್ರಿ ಒನ್, ಇಟ್ ಬಿಲಾಂಗ್ಸ್ ಟು ಎವ್ರಿ ಒನ್. ಯಾ, ಅದನ್ನ ಫಸ್ಟ್ ಹೇಳ್ಕೊಡ್ಬೇಕು. ಅದಾದ್ಮೇಲೆ ಎಲ್ಲಾ ಸ್ಕಿಲ್ಸ್ ನು ಥಿಯರಿಟಿಕಲಿ ಹೇಳ್ಕೊಡ್ಬೇಕು ನೀವು. ಅದಾದ್ಮೇಲೆ ದೆನ್ ಯು ವಾಟ್ ಎವರ್ ವೆಹಿಕಲ್ ದಟ್ ದೇ ಹ್ಯಾವ್ ಅಪ್ಲೈಡ್ ಫಾರ್, ಹೌ ಡು ಯು ಟೀಚ್ ದೆಮ್ ದ ವೆಹಿಕಲ್ ಕಂಟ್ರೋಲ್ಸ್ ಫಸ್ಟ್. ವೆಹಿಕಲ್ ಕಂಟ್ರೋಲ್ಸ್ ಅಂತಂದ್ರೆ ಅವರಿಗೆ ಫಸ್ಟ್ ಹಜಾರ್ಡ್ಸ್ ಹೇಳ್ಕೊಡ್ಬೇಕು. ಆ ವೆಹಿಕಲ್ ಹಜಾರ್ಡ್ಸ್ ಏನು, ನೀವ್ ಏನ್ ಮಾಡಿದ್ರೆ ಆ ವೆಹಿಕಲ್ ಇಂದ ಇನ್ನೊಬ್ರಿಗೆ ತೊಂದರೆ ಆಗ್ಬೋದು ಅಥವಾ ನಿಮಗೆ ತೊಂದರೆ ಆಗ್ಬೋದು. ಅದೆಲ್ಲ ಆದ್ಮೇಲೆ ಯು ಗೆಟ್ ಇನ್ ಟು ಡ್ರೈವಿಂಗ್. ಸೊ ದೇರ್ ಇಸ್ ಅ ಸಿಸ್ಟಮ್ to teach. Correct. And as per the norms, Motor Vehicle Act and the MORTH norms, anybody who is applying for driving license has to mandatorily undergo 7 hours of theory and 20 hours of practical driving classes. Right. And maybe you can cover all that in 10-15 days, covering 2 to 3 hours in a day. But none of the ಪಬ್ಲಿಕ್ ನಾಗರಿಕ ಮನುಷ್ಯ ಇದ್ರಲ್ಲ, ನಾವೆಲ್ಲ ಇದೀವಲ್ಲ ಸೊಸೈಟಿಯಲ್ಲಿ, ನಾವ್ ಇದು ಮಾಡಕ್ ರೆಡಿ ಇಲ್ಲ. ನಾನೇನಕ್ಕೆ 28 ಗಂಟೆ ಹೋಗ್ಬೇಕು, ನನಗೆ ಮಾಡಕ್ ಬರೋ ಕೆಲಸ ಇಲ್ವಾ, ನನಗೆ ಇನ್ನೊಂದು ಡ್ರೈವಿಂಗ್ ಸ್ಕೂಲ್ 10 ಗಂಟೆಗೆ ಕೊಡ್ತಾ ಇದೆ, ನಾನು 10 ದಿನ ಹೋಗ್ತೀನಿ. ಸೊ ನಮ್ಮ ಡ್ರೈವಿಂಗ್ ಸ್ಕೂಲಿಗೆ ಯು ವೋಂಟ್ ಬಿಲೀವ್, ವಿ ಜಸ್ಟ್ ಹ್ಯಾವ್ 50 ಅಡ್ಮಿಷನ್ಸ್ ಇನ್ ದ ಲಾಸ್ಟ್ ಫ್ಯೂ ಮಂತ್ಸ್, ಅಂಡ್ ಅದರಲ್ಲಿ ಜಾಸ್ತಿ ಜನ ಬಂದಿರೋದು ನಮಗೆ ಬರೀ ವುಮೆನ್. ಲರ್ನರ್ಸ್ ಲೈಸೆನ್ಸ್ ಬಂತು, ನೀವು ಗಾಡಿ ಓಡಿಸಕ್ ಶುರು ಮಾಡ್ತೀರಾ, ಬಟ್ ಗಾಡಿ ಓಡಿಸೋದು ಅಷ್ಟೇ ಅಲ್ಲ, ಗಾಡಿ ಬಗ್ಗೆ ಫಸ್ಟ್ ಗೊತ್ತಿರಬೇಕು, ಬೇಸಿಕ್ ಕಂಟ್ರೋಲ್ಸ್ ಗೊತ್ತಿರಬೇಕು. ಯು ಡೋಂಟ್ ಹ್ಯಾವ್ ಟು ಲರ್ನ್ ದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಾರ್ಟ್ಸ್, ಅದ್ರ ಬಗ್ಗೆ ಎಲ್ಲ ಬೇಸಿಕ್ ಕಂಟ್ರೋಲ್ಸ್ ಗೊತ್ತಿರಬೇಕು. ಏನ್ ಒತ್ತಿದ್ರೆ ಏನಾಗುತ್ತೆ, ಏನ್ ಹಾಕಿದ್ರೆ ಏನಾಗುತ್ತೆ, ನಾನು ಹಿಂಗ್ ಮಾಡಿದ್ರೆ ಏನಾಗುತ್ತೆ, ನಾನು ಸ್ಟ್ಯಾಂಡ್ ಹಿಂಗ್ ಹಾಕಿದ್ರೆ ಬಿದ್ದೋಗುತ್ತಾ ಗಾಡಿ, ಸ್ಟ್ಯಾಂಡ್ ತೆಗಿಬೇಕಾದ್ರೆ ಹೆಂಗ್ ಮಾಡ್ಬೇಕು, ಅಕಸ್ಮಾತ್ ನಾನು ಬೈಕ್ ಓಡಿಸ್ಬೇಕಾದ್ರೆ ಕಾಲ್ನ ಹಿಂಗಿಡ್ಬೇಕು, ಕಾಲ್ನ ಹಿಂಗಿಡ್ಬೇಕು, ಕಾಲ್ನ ಹಿಂಗಿಡ್ಬೇಕು, ಪಾದನ ಹಿಂಗಿಟ್ರೆ ಏನಾಗುತ್ತೆ, ಹಿಂಗಿಟ್ರೆ ಇಟ್ಸ್ ಅನ್ ಹಜಾರ್ಡ್, ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ಫಿಂಗರ್ಸ್, ಎನಿ ರಾಕ್, ಎನಿ ಪಾಟ್ ಹೋಲ್, ಇಟ್ ಕ್ಯಾನ್ ಟೂ ವೀಲರ್ಸ್ ಗೆ. ಸೊ ಹಿಂಗೆ ಕಾಲ್ ಪಾದ ಹಿಂಗೆ ಇಟ್ಟಾಗ ಏನಾಗುತ್ತೆ, ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ಎಂಟೈರ್ ಫೂಟ್. ಏನಾದ್ರು ಅಡ್ಡ ಬಂತು ಅಂದ್ರೆ ನಿಮ್ದು ಹೊಡಿಯುತ್ತೆ, ನಿಮ್ಮ ಜಾಯಿಂಟ್ ಹೊಡ್ತಾ ಬೀಳುತ್ತೆ. ಸೊ ಅದೆಲ್ಲ ಹಜಾರ್ಡ್ಸ್ ಏನಿದೆ, ಹೇಗೆ ನೀವು ಸೇಫ್ ಆಗಿರ್ಬೇಕು ಅದನ್ನ ಫಸ್ಟ್ ಹೇಳ್ಕೊಡ್ತೀವಿ. ಅದಾದ್ಮೇಲೆ ಅವ್ರು ಡ್ರೈವಿಂಗ್ ಕಲಿಯೋದು. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಲರ್ನ್. ಫಸ್ಟ್ ಯು ನೀಡ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂಡ್ ಯು ನೀಡ್ ಟು ನೋ ಆಲ್ ದ ಥಿಂಗ್ಸ್ ದಟ್ ಕ್ಯಾನ್ ಗೋ ರಾಂಗ್ ವೆನ್ ಯು ಆರ್ ಡ್ರೈವಿಂಗ್ ಸಮ್ ವೆಹಿಕಲ್. ಆಮೇಲೆ ಡ್ರೈವಿಂಗ್ ಶುರು ಆಗುತ್ತೆ. ಡ್ರೈವಿಂಗ್ ಫಸ್ಟ್ ಯಾವ್ದೇ ವೆಹಿಕಲ್ ಕಲಿಯೋದಾಗಿರ್ಲಿ, ಪಾರ್ಕಿಂಗ್ ಇಂದ ಹೆಂಗ್ ತೆಗಿಯೋದು, ರೈಟ್ ಇಂಡಿಕೇಟರ್ ಹಾಕ್ಬೇಕು, ಮಿರರ್ಸ್ ಚೆಕ್ ಮಾಡ್ಬೇಕು, ಮಿರರ್ ಸಿಗ್ನಲ್ ಮೂವ್ಮೆಂಟ್ MSM, ಇಲ್ಲಿ ಹಿಂದಗಡೆ ಇದೆ ಬೋರ್ಡ್. ನೀವೇನೇ ಮಾಡ್ಬೇಕು ಅಂದ್ರೆ ಫಸ್ಟ್ ಮಿರರ್ ಸಿಗ್ನಲ್, ಹ್ಯಾಂಡ್ ಆರ್ ಇಂಡಿಕೇಟರ್, and then man over movement. Who is, you don't see lot of people using indicators, they don't even check mirrors properly. So adu first basic discipline. It's not mandated by anyone, it's your personal discipline, individual discipline. Adu first kalistive now. And then we get into all the skills, U turn, emergency brake, smooth brake,
ಅಂಡ್ ಟರ್ನಿಂಗ್ ಅಲ್ಲಿ ಹೆಂಗ್ ಮಾಡ್ಬೇಕು, ಟರ್ನಿಂಗ್ ರೈಟ್ ಟರ್ನ್ ಮಾಡ್ಬೇಕು ಅಂದ್ರೆ ಯಾವ ಸೈಡ್ ಅಲ್ಲಿ ನಿಂತ್ಕೊಂಡಿರ್ಬೇಕು ರೋಡ್ ಅಲ್ಲಿ, ಲೆಫ್ಟ್ ಟರ್ನ್ ಮಾಡ್ಬೇಕು ಅಂದ್ರೆ ಯಾವ ಸೈಡ್ ಅಲ್ಲಿ ನಿಂತ್ಕೊಂಡಿರ್ಬೇಕು, ಯೂ ಟರ್ನ್ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು. ಸೊ ಎಲ್ಲಾ ವೆಹಿಕಲ್ಸ್ ಅಲ್ಲೂ ಇದನ್ನ ಹೇಳ್ಕೊಡ್ತೀವಿ. ಮತ್ತೆ ಅಪ್ ಹಿಲ್ ಡ್ರೈವಿಂಗ್, ಡೌನ್ ಹಿಲ್ ಡ್ರೈವಿಂಗ್. ಪೀಪಲ್ ಫೈಂಡ್ ಇಟ್ ವೆರಿ ಅಸ್ಟಾನಿಶಿಂಗ್. ಓಕೆ, ನನಗೆ ಇದು ಗೊತ್ತೇ ಇರ್ಲಿಲ್ಲ, ಹಿಂಗ್ ಮಾಡ್ಬೇಕು. ರಿಫ್ರೆಶರ್ ತಗೊಂಡ್ರು ಅಂದ್ರೆ ನಮ್ಮ ಹತ್ರ ಲೈಸೆನ್ಸ್ ಇದ್ದು ಆದ್ಮೇಲೂ ಕೂಡ ನಮ್ಮ ಹತ್ರ ಜನ ಬರೋರಿದ್ದಾರೆ. ನಮ್ಮ ಹತ್ರ DL ತಗೊಂಡಿಲ್ಲ, ಬೇರೆ ಎಲ್ಲ ಕೂಡ ತಗೊಂಡಿದ್ದಾರೆ. ದೇ ಕಮ್ ಟು ಅಸ್ ಟು ಲರ್ನ್ ದ ಸ್ಕಿಲ್ಸ್. And we have many students like that. We have less students who apply for license. ಅದೇ ಪ್ರಶ್ನೆ ನಾನು ಕೇಳ್ತಾ ಇದ್ದೆ ಆಕ್ಚುಲಿ. ಈಗ ಹೊಸದಾಗಿ ಲರ್ನರ್ಸ್ ಲೈಸೆನ್ಸ್ ತಗೊಂಡು ನಿಮ್ಮ ಹತ್ರ DL ಮಾಡಿಸ್ಕೊಂಡು, ಅಥವಾ ಈಗ ಡೈರೆಕ್ಟ್ ಆಗಿ DL ಆಗಿರುತ್ತೆ, ಅದು ಬಂದು ತಮ್ಮ ಹತ್ರ ಸ್ಕಿಲ್ಲಿಂಗ್ ಮಾಡಿಸ್ಕೊಂಡು, ಈ ಪರ್ಸೆಂಟೇಜ್ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಇರ್ಬೋದು? ನಮ್ಮ ಹತ್ರ ಇವಾಗ 60% ರಿಫ್ರೆಶರ್ ಇರೋದು. 60% ಫುಲ್ ರಿಫ್ರೆಶರ್ DL ಇದೆ, ಮತ್ತೆ ಎಲ್ಲ ತಗೊಂಡಿದ್ದಾರೆ, ಹೋಗಿದ್ದಾರೆ ಅಥವಾ ಕಲ್ತಿಲ್ಲ, ಏನೋ ಒಂದು ಇದರಿಂದ they want to upskill themselves, they want to learn properly, and they think that okay, we can teach them, and we are doing justice to that job. And so ಅವಾಗ ರಿಫ್ರೆಶರ್ ಕೋರ್ಸ್ ತಗೊಳ್ಳೋದು ತುಂಬಾ ಈಸಿ. ಯಾಕಂದ್ರೆ ಅವ್ರಿಗೆ ಏನ್ ನಾವು ಬೇಸಿಕ್ ಇಂದ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಎಲ್ಲ ಕಲ್ತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. we just have to rewire everything at the mid to the advanced level. Right. So we take them to all highway roads and third, fourth gear ತನಕ ಹೋಗ್ತೀವಿ. But initially 1, 5, 6 classes we teach them in city area. So city area ದಲ್ಲಿ ಕಾನ್ಫಿಡೆನ್ಸ್ ಬಂದ್ಮೇಲೆ we take them for high speed. So like if you are saying 60% people already who's holding a DL are coming again for a refresher driving ಮತ್ತೆ ಸ್ಕಿಲ್ಲಿಂಗ್ ಮಾಡ್ಕೊಳ್ಳಿಕ್ಕೆ, ಮತ್ತೆ LL ಅಂತ ಸುಮಾರು 40% ಇದ್ದಾರೆ. So basically this is the ratio which is running now. Right now in our school, but I'm not sure about other schools. And so then we were going to discuss about driving license. So ಇದೆಲ್ಲ skills ಕಲ್ತ್ಕೊಟ್ಟ ಮೇಲೆ there are ways in which you have to get the driving license. In Kerala, I think track test ಇದೆ ಮತ್ತೆ ರೋಡ್ ಟೆಸ್ಟ್ ಇದೆ. ಟ್ರ್ಯಾಕ್ ಅಲ್ಲಿ ಕ್ಲಿಯರ್ ಆಗಬೇಕು, ವೆಹಿಕಲ್ ಕಂಟ್ರೋಲ್ಸ್ ಟೆಸ್ಟ್ ಮಾಡ್ತಾರೆ, ಆಮೇಲೆ ರೋಡ್ ಟೆಸ್ಟ್ ಇರುತ್ತೆ, ಇಷ್ಟು ಕಿಲೋಮೀಟರ್ ರೋಡಲ್ಲಿ ಓಡಿಸ್ಬೇಕು ಅಂತೇಳಿ. ಅದು ನಮ್ಮ ಸ್ಟೇಟ್ ಅಲ್ಲಿ ಇನ್ನೂ ಆಗ್ತಾ ಇಲ್ಲ ರೋಡ್ ಟೆಸ್ಟ್. ಅಂಡ್ ಟ್ರ್ಯಾಕ್ ಅಲ್ಲಿ ಬರೀ ಕಂಟ್ರೋಲ್ಸ್ ಗೊತ್ತಾಗುತ್ತೆ ಅಷ್ಟೇ, ಅದನ್ನು ಮಾಡಕ್ ರೆಡಿ ಇಲ್ಲ ಜನ. ಅಂಡ್ ದಟ್ಸ್ ವೈ ವಿ ಡೋಂಟ್ ಟೇಕ್ ಅಡ್ಮಿಷನ್ಸ್ ಫಾರ್ ಎವ್ರಿವನ್. ಇವಾಗ ನಮ್ಮ ಹತ್ರ ಬರ್ತಾರೆ, ಎಷ್ಟೊಂದು ಜನ ಬರ್ತಾರೆ, ನಮಗೆ ಬೇಗ ಲೈಸೆನ್ಸ್ ಮಾಡಿಸ್ಕೊಡಿ ಅಂತ ಹೇಳ್ತಾರೆ. ಐ ಆಮ್ ಲೈಕ್, ವಿ ಕಾಂಟ್ ಡೂ ದಟ್. ಅಂಡ್ ಸಿನ್ಸ್ ವಿ ಆರ್ ಅ ಸ್ಟಾರ್ಟ್ಅಪ್, ವಿ ಆರ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ವಿ ಕೆನಾಟ್ compromise on the quality and road safety, because that's the main core of what we are doing. ಇವಾಗ ಯಾರಾದ್ರೂ ಬಂದು ನಮ್ಮ ಹತ್ರ ನಮಗೆ ಎಷ್ಟು ಜನ ಕಾಲ್ ಮಾಡ್ತಾರೆ, ನಾನು ಎಷ್ಟು ದುಡ್ಡು ಕೊಡ್ತೀನಿ, ನಮಗೆ ಲೈಸೆನ್ಸ್ ಕೊಡಿಸ್ತೀರಾ, ನಮ್ಮ ಮಕ್ಕಳು ಬರಕ್ಕಾಗಲ್ಲ ಟ್ರೈನಿಂಗ್ ರೆಗ್ಯುಲರ್ ಆಗಿ. ಪೇರೆಂಟ್ಸ್ ಕಾಂಪ್ರಮೈಸ್ ಆಗಿ ಹೋಗಿದ್ದಾರೆ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ, ನನಗೆ ಇವಾಗ ಕೊಡಿಸ್ಬಿಡಿ, ನಾನು ಆಮೇಲೆ ಕಲ್ತ್ಕೊಂತೀನಿ ಅಂತೇಳಿ.